ಗೋಲ್ಡ್ ರೇಟ್ ಜಾಸ್ತಿ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ? ನೆಕ್ಸ್ಟ್ ಇಯರ್ ಅಥವಾ ಇನ್ನೊಂದು 3-4 ವರ್ಷದಲ್ಲಿ 2 ಲಕ್ಷ 3 ಲಕ್ಷ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಅಥವಾ ಒಂದು ಮನೋಭಾವನೆಯಿಂದ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತೇನೆ. ಚಿನ್ನ ಬಿಟ್ಬಿಟ್ಟು ಜನ ಬೆಳ್ಳಿ ಹತ್ತ ಹೋಗುವಂಗೆ ಕಾಣಿಸ್ತಾ ಇದೆ. ಅಂದರೆ ರಿಟರ್ನ್ಸ್ ನಾವು ನೋಡಿದಾಗ ಗೋಲ್ಡ್ ಒನ್ ಲೆವೆಲ್ ರಿಸ್ಕು, ಗೋಲ್ಡ್ಗಿಂತ ಹೆಚ್ಚಿಗೆ ಸಿಲ್ವರ್ ರಿಸ್ಕು. ಹೂಡಿಕೆ ಮಾಡಬೇಕು ಅಂತ ಹೇಳುವಂಥ ಬಯಸುವ ವ್ಯಕ್ತಿ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು? ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಫ್ಯೂಚರ್ದಲ್ಲಿ ಇಫ್ ಯು ಹ್ಯಾವ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರು ಗೋಲ್ಡ್ ಅಥವಾ ಸಿಲ್ವರ್ ಕೂಡ ಅಪ್ರಿಷಿಯೇಷನ್ ಆಗೇ ಆಗುತ್ತೆ. ಯಾಕಂದರೆ ನಾವು ಫೈನಾನ್ಷಿಯಲ್ ವರ್ಲ್ಡಲ್ಲಿ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ ಪರ್ಫೆಕ್ಟಾಗಿ ಇದೇ ರಿಟರ್ನ್ಸು ಇಷ್ಟೇ ರಿಟರ್ನ್ಸ್ ಬರುತ್ತೆ ಇಷ್ಟೇ ಆಗುತ್ತೆ ಅಂತ. ಬಟ್ ವಿ ಕ್ಯಾನ್ ಪ್ರಿಪೇರ್. ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿಯನ್ನು ನಾನು ಹೂಡಿಕೆ ಮಾಡಬೇಕು ಅಂತಿದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಡೈವರ್ಸಿಫಿಕೇಶನ್ ಮಾಡಬೇಕು. ನಿಮಗೆ ಒಂದು 100 ರೂಪಾಯಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಕ್ಲಾರಿಟಿ ಬಂದ ತಕ್ಷಣ ನೆಕ್ಸ್ಟ್ ಕ್ವಶನ್ ನೀವೇನು ಕೇಳ್ಬೇಕಂದ್ರೆ ಆ 100 ರೂಪಾಯಿ ಹೂಡಿಕೆ ಮಾಡಿರುವಂಥ ದುಡ್ಡು ನನಗೆ ಯಾವಾಗ ಬೇಕಾಗಿದೆ? ಗೋಲ್ಡ್ ಬಾರ್, ಸಿಲ್ವರ್ ಬಾರ್ ಇರ್ಬೋದು. ಸೊ ಇದನ್ನ ತಗೊಳ್ಳೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಇನ್ವೆಸ್ಟ್ಮೆಂಟ್ ಆಗುತ್ತಾ ಅಂತ? ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲೇಬಾರ್ದು. ಹೊಸದಾಗಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕು ಅಂತಿರುವಂಥವ್ರಿಗೆ ನೀವೇನು ಸಜೆಷನ್ಸ್ ಅನ್ನು ಕೊಡ್ತೀರಿ? ಈಗೇನೇ ಟ್ರೆಂಡ್ ಇದೆಯಲ್ಲ ಆ ಟ್ರೆಂಡನ್ನು ನೋಡಿಬಿಟ್ಟು ನಾನು ಹೂಡಿಕೆ ಮಾಡ್ತೀನಿ, ಹಿಂದೆ ಬಂದಿರುವಂಥ ರಿಟರ್ನ್ಸ್ ನನಗೆ ಶಾರ್ಟ್ ಟರ್ಮ್ದಲ್ಲಿ ಬರುತ್ತೆ ಅಂತ ಒಂದು ಹೋಪಿಂದ ಹೂಡಿಕೆ ಮಾಡಬೇಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏರ್ತಾನೆ ಸಾಗ್ತಾ ಇದೆ. ಇದನ್ನು ನೋಡಿದಾಗ ಭಾಳಷ್ಟು ಜನರಿಗೆ, ಅಂದರೆ ಹೂಡಿಕೆ ಮಾಡಬೇಕು ಅನ್ನೋರಿಗೆ, ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕಾಗಿತ್ತು, ನಾವು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕಾಗಿತ್ತು, ಒಂದು ವೇಳೆ ಹೂಡಿಕೆ ಮಾಡಿದಿದ್ರೆ ಇವತ್ತು ಒಳ್ಳೆ ಲಾಭದಲ್ಲಿರ್ತಿದ್ವಿ. ಈಗ ಹೂಡಿಕೆ ಮಾಡಿದರೆ ಎಲ್ಲಾದರೂ ಚಿನ್ನದ ಬೆಲೆ ಕಡಿಮೆ ಆಗಿಬಿಟ್ರೆ, ಬೆಳ್ಳಿ ಬೆಲೆ ಕಡಿಮೆ ಆಗಿಬಿಟ್ರೆ ನಮ್ಮ ಹೂಡಿಕೆಯ ಕಥೆ ಏನು ಅಂತ ಹೇಳುವಂಥ ಭಯ. ನೀವೇನಾದರೂ ಚಿನ್ನ ಹಾಗೂ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕು ಅನ್ನೋರಾದರೆ ಈ ವಿಡಿಯೋ ನಿಮಗೋಸ್ಕರನೇ. ಚಿನ್ನ ಮತ್ತು ಬೆಳ್ಳಿಯಲ್ಲಿ ಈಗ ಹೂಡಿಕೆ ಮಾಡ್ಬೋದಾ ಅಥವಾ ಯಾವಾಗ ಹೂಡಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು, ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದರೆ ರಿಸ್ಕ್ ಎಷ್ಟಿದೆ, ರಿಟರ್ನ್ಸ್ ಎಷ್ಟು ಸಿಗುತ್ತೆ, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ 15 ವರ್ಷಗಳ ಅನುಭವ ಇರುವಂಥ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರಾಗಿರೋ ಬಸವರಾಜ್ ತೋನಗಟ್ಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ವೆಲ್ಕಮ್ ಮಾಡಿ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ದಿಸ್ ಅಪರ್ಚುನಿಟಿ. ಇದರಿಂದ ಒಳ್ಳೆ ಎಲ್ಲರಿಗೂ ಒಂದು ನಾಲೆಜ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಬ್ಸಲ್ಯೂಟ್ಲಿ ಸರ್. ಯಾಕೆಂತ ಹೇಳಿದ್ರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರ್ತಾ ಇರೋದು ನೋಡಿದಾಗ ಎಂಥವ್ರಿಗೂ ಕೂಡ ನಾವು ತಗೊಂಡ್ಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಯಾಕೆ ಸರ್ ಚಿನ್ನದ ಬೆಲೆ ಇಷ್ಟೊಂದು ಗಗನಮುಖಿಯಾಗಿ ಸಾಗ್ತಾ ಇದೆ? ನಾವು ಭಾರತೀಯರು ಎಲ್ರಿಗೂ ನಾವು ಏನು ತಿಳ್ಕೊಂಡಿದ್ವಿ ಅಂದರೆ ಚಿನ್ನದಲ್ಲಿ ಪ್ರೈಸ್ ಅಪ್ರಿಷಿಯೇಟ್ ಆಗ್ತಾ ಇದೆ ಅಂದರೆ ನಾವು ಎಲ್ಲರೂ ಚಿನ್ನ ತೊಗೊತಾ ಇದ್ದೀವಿ ಅದಕ್ಕೋಸ್ಕರ ಅಪ್ರಿಷಿಯೇಟ್ ಆಗ್ತಾ ಇದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಬಟ್ ಆಗ್ತಾ ಇರೋದೇ ಬೇರೆ. ಎಸ್ಪೆಷಲಿ 4-5 ವರ್ಷದಿಂದ ಏನಾಗಿದೆ ಅಂದರೆ ಎಲ್ಲ ಅಕ್ರಾಸ್ ದ ವರ್ಲ್ಡ್ ಸೆಂಟ್ರಲ್ ಬ್ಯಾಂಕ್ಸ್ ಅಂದರೆ ಈ ನಮ್ಮ ಇಂಡಿಯನ್ ಕಂಟೆಸ್ಟ್ ಹೇಳ್ಬೇಕಂದ್ರೆ RBI ಇವ್ರು ಏನು ಮಾಡಿದ್ರು ಅಂದರೆ ಮೊದಲು ಡಾಲರ್ ರಿಸರ್ವನ್ನು ಇಟ್ಕೊಂಡಿದ್ರು. ಸೊ ಸ್ಲೋಲಿ ಡಾಲರ್ ಮೇಲೆ ಡಿಪೆಂಡ್ ಆದರೆ ಕಾನ್ಸಂಟ್ರೇಟೆಡ್ ರಿಸ್ಕ್ ಹೆಚ್ಚಿಗಾಗುತ್ತೆ ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ಟು ಸೆಲ್ ದ ಡಾಲರ್ಸ್ ಆ್ಯಂಡ್ ಗೋಲ್ಡನ್ನು ಅದ್ರ ಬದಲು ರಿಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಗೋಲ್ಡ್ ರಿಸರ್ವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವರು ಟನ್ ಗಟ್ಟಲೆ ತೊಗೋತಾ ಇದ್ದಾರೆ ಸಿನ್ಸ್ 3-4 ಇಯರ್ಸಿಂದ. ಸೊ ಅದಕ್ಕೋಸ್ಕರ ಪ್ರೈಸ್ ಅಪ್ರಿಷಿಯೇಟ್ ಆಗ್ತಾ ಇದೆ. ಬಟ್ ನಾವು ರಿಟೇಲ್ ಇನ್ವೆಸ್ಟರ್ಸ್ ನಾವೆಲ್ಲರೂ ಏನು ತಿಳ್ಕೊಂಡಿದ್ವಿ ಅಂದರೆ ಗೋಲ್ಡ್ ಪ್ರೈಸ್ ಇವತ್ತು ಅಪ್ರಿಷಿಯೇಟ್ ಆಗ್ತಾ ಇದೆ ಅಂದರೆ ಎಲ್ಲರೂ ನಾವು ಗೋಲ್ಡ್ ಆರ್ನಮೆಂಟ್ ತೊಗೊತಾ ಇದ್ವಿ, ಗೋಲ್ಡ್ ಹಿಂದೆ ಬಿದ್ದಿದ್ದೀವಿ ಅಂದಕ್ಕೋಸ್ಕರ ಪ್ರೈಸ್ ಅಪ್ರಿಷಿಯೇಟ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನಿಲ್ಲ. ಬಟ್ ಇನ್ನೊಂದು ಲೆಕ್ಕಾಚಾರ ಇದೆ ಸರ್. ಯೂಶ್ವಲಿ ಹೇಳುವಂಥದ್ದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾವಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತೋ ಗೋಲ್ಡ್ ಮೇಲೆ ಹೋಗುತ್ತೆ. ಸೊ ಈಗ ಪ್ರಪಂಚದಲ್ಲಿ ಅಂದರೆ ಗ್ಲೋಬಲ್ ಸಿಚುವೇಶನ್ ಸರಿ ಇಲ್ಲದೆ ಇರೋ ಕಾರಣದಿಂದಾಗಿ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಹಾಕ್ತಾ ಇರುವಂಥ ಟ್ಯಾರಿಫ್ಸ್ ಅಥವಾ ಆ ನೀತಿಯಿಂದಾಗಿ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರ ಗೋಲ್ಡ್ ಪ್ರೈಸ್ ಮೇಲೆ ಆಗ್ತಾ ಇದೆಯಾ? ಅದು ಒಂದು ಟೆಂಟೇಟಿವ್ ಅಂದರೆ ಒಂದು ಸಾಂದರ್ಭಿಕ ಒಂದು ಸಿಚುವೇಶನ್ ಅನ್ಬೋದು, ಟೆಂಪ್ರರಿ ಸಿಚುವೇಶನ್ನು. ಯಾಕೆಂದರೆ ಯಾವಾಗಲೂ ಗ್ಲೋಬಲಿ ನೋಡಿ, ಹಿಸ್ಟಾರಿಕಲಿ ನೀವು ತೆಗೆದು ನೋಡಿದ್ರೆ ಒಂದು 100 ವರ್ಷದ ಹಿಸ್ಟ್ರಿ ತೆಗೆದು ನೋಡಿದ್ರು ಕೂಡ ಏನು ಕಂಡ್ಕೊಂಡಿದ್ವಿ ಅಂದರೆ ಯಾವಾಗ ಈ ಸ್ಟಾಕ್ ಮಾರ್ಕೆಟು ಡೌನ್ ಆಗುತ್ತೆ ಆವಾಗ ಅಲ್ಲಿಂದ ದುಡ್ಡು ತೆಗೆದುಬಿಟ್ಟು ಈ ದೊಡ್ಡ ಇನ್ವೆಸ್ಟರ್ಸು, ನಾಟ್ ಅಗೇನ್ ರಿಟೇಲ್ ಇನ್ವೆಸ್ಟರ್ಸು, ದೊಡ್ಡ ಇನ್ವೆಸ್ಟರ್ಸು ಎಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಲಿಕ್ವಿಡಿಟಿ ಮತ್ತು ಸೇಫ್ಟಿ ಇದೆ ಅಂದರೆ ಗೋಲ್ಡ್ದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಅದು ಟೆಂಪ್ರರಿ ಮೇಜರು. ಬಟ್ ಈ 3-4 ವರ್ಷದಿಂದ ಈ ಗೋಲ್ಡ್ದಲ್ಲಿ ಏನು ಅಪ್ರಿಷಿಯೇಟ್ ಆಗ್ತಾ ಇದೆಯಲ್ಲ, ಇದು ಎದಕ್ಕೋಸ್ಕರ ಆಗ್ತಾ ಇದೆ ಅಂದರೆ ಮೇನ್ಲಿ ಬಿಕಾಸ್ ಆಫ್ ದ ಈ ಸೆಂಟ್ರಲ್ ಗೌರ್ಮೆಂಟು ಹೂಡಿಕೆ ಮಾಡ್ತಾ ಇರೋದ್ರಿಂದ. ಬಟ್ ಹಾಗಂದ ತಕ್ಷಣ ಇದೇ ಟ್ರೆಂಡ್ ಮುಂದೆ ಕಂಟಿನ್ಯೂ ಆಗುತ್ತಂತಿಲ್ಲ. ನಂತರ ಇದು ಟು ಸರ್ಟನ್ ಎಕ್ಸ್ಟೆಂಟ್ ನೀವು ಹೇಳಿದ ಹಾಗೆ ಈ ಎಕನಾಮಿಕಲ್ ಸಿಚುವೇಶನ್ಸು ಅನ್ಸರ್ಟನಿಟಿ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಜನ ಗೋಲ್ಡ್ ಕಡೆ ಬಂದಿದ್ದಾರೆ. ಆ್ಯಂಡ್ ಹಿಸ್ಟಾರಿಕಲಿ ನೀವು ತೆಗೆದು ನೋಡಿದರೆ
ಈಕ್ವಿಟಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟು ಮತ್ತು ಗೋಲ್ಡ್ಗೆ ನೆಗೆಟಿವ್ ಕೋರಿಲೇಷನ್ ಅಂತಾರೆ. ನೆಗೆಟಿವ್ ಕೋರಿಲೇಷನ್ ಅಂದರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಡೌನ್ ಆಗಿದೆ, ಗೋಲ್ಡ್ ಅಪ್ ಆಗಿದೆ, ವೈಸ ವರ್ಸ. ಸೊ ಆ ಟ್ರೆಂಡ್ ಇದ್ದೇ ಇದೆ. ಬಟ್ ಹಾಗಂದ ತಕ್ಷಣ ಈಗ ಈ ಬಂದಿರುವಂಥ ಹೈ ಪ್ರೈಸ್ ಅಪ್ರಿಷಿಯೇಷನ್ನು ಅಥವಾ ಈಗೇನು ಗೋಲ್ಡ್ದಲ್ಲಿ ಏನು ಓಟ ಕಾಣ್ತಾ ಇದೆಯಲ್ಲ, ಇದು ಮೇನ್ಲಿ ಇದಕ್ಕೋಸ್ಕರ ಅಲ್ಲ. ಇದರ ಹಿಂದಿರುವಂಥ ಮೇನ್ ರೀಸನ್ ಅಂದರೆ ಈ ಸೆಂಟ್ರಲ್ ಬ್ಯಾಂಕ್ಸ್ಗಳು ಅಕ್ರಾಸ್ ದ ವರ್ಲ್ಡು ಗೋಲ್ಡ್ ರಿಸರ್ವನ್ನು ತಗೊಳ್ತಾ ಇರೋದ್ರಿಂದ ಅಥವಾ ಹೂಡಿಕೆ ಮಾಡ್ತಾ ಇರೋದ್ರಿಂದ ಅಥವಾ ಖರೀದಿ ಮಾಡ್ತಾ ಇರೋದ್ರಿಂದ ಈ ಪ್ರೈಸ್ ಅಪ್ರಿಷಿಯೇಟ್ ಆಗಿದೆ. ಎಸ್ ಸರ್, ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ರಿ. ಬಟ್ ಬೆಳ್ಳಿ ಕೂಡ ಹಾಗೆ ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೇನು ಕಾರಣ? ಚಿನ್ನ ಮತ್ತು ಬೆಳ್ಳಿ ಒಂದೇ ವೇಗದಲ್ಲಿ ಹೋಗ್ತಾ ಇರ್ತವೆ. ಇನ್ಫ್ಯಾಕ್ಟ್ ಐಡೆಂಟಿಕಲ್ ಆಗಿ ಹೋಗ್ತಾ ಇರ್ತವೆ. ಬಟ್ ಒಂದು ಅಡ್ವಾಂಟೇಜು ಬೆಳ್ಳಿಗೆ ಏನಂದರೆ, ಚಿನ್ನ ಯೂಸಲಿ ಈ ಥರ ರಿಸರ್ವು ಅಥವಾ ಈ ಥರ ಆರ್ನಮೆಂಟ್ ಪರ್ಪಸ್ ಯೂಸ್ ಇದ್ದರೆ, ಸಿಲ್ವರ್ದು ಅಥವಾ ಬೆಳ್ಳಿದ ಅಡ್ವಾಂಟೇಜ್ ಏನಂದರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫಾರ್ ದ ಇಂಡಸ್ಟ್ರಿಯಲ್ ಪರ್ಪಸ್ ಆಲ್ಸೋ. ಸೊ ಅದು ಒಂದು ಅಡ್ವಾಂಟೇಜ್ ಆಗಿರೋದ್ರಿಂದ ಚಿನ್ನದ ಜೊತೆಗೆ ಬೆಳ್ಳಿನೂ ಓಟ ಕಾಣ್ತಾ ಇದೆ, ಅದು ಪ್ರೈಸ್ ಅಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಹಾಗಿದ್ರೆ ಚಿನ್ನ ಮತ್ತು ಬೆಳ್ಳಿಯ ಹೂಡಿಕೆ ಬಗ್ಗೆ ಏನು ಹೇಳ್ತೀರಿ ನೀವು? ಚಿನ್ನ ಮತ್ತು ಬೆಳ್ಳಿ ಹೂಡಿಕೆ ಇವತ್ತಲ ಟ್ರೆಂಡ್ ನೋಡಿಬಿಟ್ಟು ನಾವೇನಾದರೂ ಹೂಡಿಕೆ ಮಾಡ್ತೀವಿ ಅಂದರೆ ಇಟ್ ಈಸ್ ಅ ರಾಂಗ್ ಥಿಂಗು. ಆಲ್ರೆಡಿ ಅಪ್ರಿಷಿಯೇಟ್ ಆಗಿಬಿಟ್ಟಿದೆ ಪ್ರೈಸು, ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಇನ್ಫ್ಯಾಕ್ಟ್ ಯಾರೇ ಬಂದರೂ ಇದನ್ನು ಈ ಪ್ರಿಡಿಕ್ಷನ್ ಮಾಡಲಿಕ್ಕೆ ಹಾಕಿದ್ದಿಲ್ಲ. ಈಗ ಅಪ್ರಿಷಿಯೇಟ್ ಆಗಿದೆ. ಈಗ ಹೂಡಿಕೆ ಮಾಡ್ತೀನಿ ಅಂದರೆ ನಿಮ್ಮ ರಿಸ್ಕ್ ರಿವಾರ್ಡನ್ನು ನೋಡಿಬಿಟ್ಟು ಹೂಡಿಕೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಇದೇ ಟ್ರೆಂಡು ಕಂಟಿನ್ಯೂಸ್ ಇರುತ್ತಂತೆ ಇಲ್ಲ. ನೀವು ಹಿಸ್ಟಾರಿಕಲಿ ತೆಗೆದು ನೋಡಿದ್ರೆ 5-6 ವರ್ಷ ಪ್ರೈಸ್ ಅದೇ ವೇಗದಲ್ಲಿ ಅಥವಾ ಅದೇ ಮಂದಗತಿಯಲ್ಲಿ ಹೋಗಿರುವಂಥ ನಿದರ್ಶನಗಳಿವೆ. ಕಡಿಮೆ ಆಗಿರೋದು ಇದೆ. ಫಾರ್ ಎಕ್ಸಾಂಪಲ್ಲು ನಾನು ಏನು ಮಾಡಿದ್ರು ಅಂದರೆ, ಈಗ 2022-23 ಕಾಲದಲ್ಲಿ ಸಡನ್ನಾಗಿ ಗೋಲ್ಡ್ ಪ್ರೈಸು ಅಂದರೆ ಚಿನ್ನದ ಬೆಲೆ 47,000 ಆಯಿತು. 47,000 ಆದಾಗ ಒಬ್ಬರು ನನಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದರು. ಏನಂದ್ರು ಅಂದರೆ 1925ದಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 18 ರೂಪಾಯಿ ಇತ್ತು, ಈಗ 47,000 ಆಗಿದೆ, ಎಂಥ ಒಳ್ಳೆ ಜರ್ನಿ ಅಂತ. ನಾನು ಅವಾಗ ಏನು ಮಾಡಿದೆ, ಈಗ 1925ಇಂದ 2020 ಅಂದರೆ ಅಪ್ರಾಕ್ಸಿಮೇಟ್ಲಿ 95 ಇಯರ್ಸ್ ಆಯಿತು. 95 ಇಯರ್ಸ್ ಪೀರಿಯಡ್ದಲ್ಲಿ ಗೋಲ್ಡ್ 18 ರೂಪಾಯಿ ಇದ್ದದ್ದು 47,000 ಆಗಿದೆ ಅಂತ ಏನೋ ಒಳ್ಳೇದು ಅನ್ನಿಸ್ತು ನನಗೆ. ಬಟ್ ಕಂಪೌಂಡಿಂಗ್ ಗ್ರೋತ್ ನೋಡಿದರೆ ಇಟ್ ಇಸ್ ಜಸ್ಟ್ ಅರೌಂಡ್ 8.1%. ಎಫ್ ಡಿ ಅಷ್ಟೇ. ಅದು ಬಿಟ್ಬಿಟ್ಟು ಈಗ 1925ದಲ್ಲಿ ಹೂಡಿಕೆ ಮಾಡಿ 2020ರಲ್ಲಿ ದುಡ್ಡು ತಗೊಳ್ಳೋರು ರೇರೆಸ್ಟ್ ಅಫೇರಿಯರು. ಸೊ ಅದಕ್ಕೆ ನಾನೇನು ಮಾಡಿದ್ದೆ ಅಂದರೆ, ಈ 95 ವರ್ಷ ಪೀರಿಯಡ್ದಲ್ಲಿ 5 ವರ್ಷ 10 ವರ್ಷ 15 ವರ್ಷ ಹೂಡಿಕೆ ಮಾಡಿ ತಗೊಂಡರಿದ್ರೆ ಅವ್ರಿಗೆ ರಿಟರ್ನ್ಸ್ ಏನು ಬಂದಿರ್ಬೋದು ಅಂತ ನೋಡಿದಾಗ ಮೆಜಾರಿಟಿ ಆಫ್ ದ ಟೈಮ್ಸ್ ಏನು ಅನ್ನಿಸ್ತು ಅಂದರೆ, ಹೊಲ್ಯಾಟಿಲಿಟಿ ಅಥವಾ ದರ ಹೆಚ್ಚಿಗೆ ಆಗೋದು ಕಮ್ಮಿ ಆಗೋದು ಲೈಕ್ ಅ ಸ್ಟಾಕ್ ಮಾರ್ಕೆಟ್ ಥರ ಇದೆ. ಬಟ್ ರಿಟರ್ನ್ಸ್ ಮೆಜಾರಿಟಿ ಆಫ್ ದ ಟೈಮ್ಸು ಈಕ್ವಲ್ ಟು ಬ್ಯಾಂಕ್ ಎಫ್ ಡಿ ಅಥವಾ ಬ್ಯಾಂಕ್ ಎಫ್ ಡಿಗಿಂತ ಕಮ್ಮಿ ಇದೆ. ಬಟ್ ನಾವು ನಂಬೋದಿಲ್ಲ, ಬಟ್ ಇದು ರಿಯಾಲಿಟಿ. ಎಸ್ ಸರ್, ನೀವು ಕೊಟ್ಟಂಥ ಲೆಕ್ಕಾಚಾರವನ್ನು ನೋಡಿದಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀರಾ. ಈಗ 2007-8 ಆಸುಪಾಸಿನಲ್ಲಿ ನೋಡಿದಾಗ ಒಂದು ಅಂದಾಜು ಗ್ರಾಮ್ ಚಿನ್ನದ ಬೆಲೆ ಸುಮಾರು ಒಂದು 2,500-3,500 ವ್ಯಾಪ್ತಿಯಲ್ಲಿತ್ತು. ಬಟ್ ಇವತ್ತು ನಾವು ನೋಡಿದಾಗ ಸುಮಾರು 12,000ವರೆಗೆ ಅಥವಾ ಅದರ ಆಸುಪಾಸಿನಲ್ಲಿ ಕಾಣ್ತಾ ಇದೆ. ಎಂಥವ್ರಿಗಾದ್ರೂ ಅನ್ಸ್ಬಿಡುತ್ತೆ 2008ರಲ್ಲಿ ನಾನೇನಾದರೂ ಇಷ್ಟು ಗೋಲ್ಡ್ ತಗೊಂಡಿದ್ರೆ ಇವತ್ತಿಷ್ಟು ಸಿಕ್ತಿತ್ತು ಅಂತ. ಅದು ಕರೆಕ್ಟ್ ಆ ಲೆಕ್ಕಾಚಾರ? ಅಲ್ಲ, ಪ್ರೈಸ್ ಪ್ರಕಾರ ನೀವು ನೋಡಿದರೆ ಕರೆಕ್ಟ್ ಆಗಿದೆ. ಬಟ್ ಈ ಟ್ರೆಂಡ್ ಈ ಥರ ಬಂದಿದ್ದಕ್ಕೋಸ್ಕರ ನಾವು ಹೇಳ್ತಾ ಇದ್ವಿ, ನಾನು ಅವಾಗ ತೊಗೊಂಡಿದ್ರೆ ಅವಾಗ ಇನ್ವೆಸ್ಟ್ ಮಾಡಿದ್ರೆ ಅಂತ. ಬಟ್ ಅವಾಗ ಇನ್ವೆಸ್ಟ್ ಮಾಡಿದಾಗ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ನಾನು ಆಗಲೇ ಹೇಳಿದಾಗೆ ಇನ್ನೊಂದು ಎಕ್ಸಾಂಪಲ್ ನಾನು ಸ್ಟಡಿ ಮಾಡಿದೆ. ನಾನು ಏನು ಮಾಡಿದ್ದೆ ಅಂದರೆ, ಈ ಸವರ್ಜಿನ್ ಗೋಲ್ಡ್ ಬಾಂಡು ಪ್ರೈಸ್ ಅಪ್ರಿಷಿಯೇಷನ್ ಆದಾಗ ಜನ ಏನು ಕೇಳ್ತಾರೆ, ಸರ್ ಗೋಲ್ಡು ಅಥವಾ ಸಿಲ್ವರ್ದಲ್ಲಿ ಹೂಡಿಕೆ ಮಾಡಬೇಕಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಸವರ್ಜಿನ್ ಗೋಲ್ಡ್ ಬಾಂಡ್ 2023ರಲ್ಲಿ ಕಾಣಿಸುತ್ತೆ. ಒಬ್ಬರು ನನಗೆ ಕೇಳಿದ್ರು, ಸವರ್ಜಿನ್ ಗೋಲ್ಡ್ ಬಾಂಡ್ದಲ್ಲಿ ಹೂಡಿಕೆ ಮಾಡ್ಬೋದಾ, ಪ್ರೈಸ್ ಅಪ್ರಿಷಿಯೇಟ್ ಆಗಿದೆ ಅಂತ. ಅವಾಗ ಒಂದು 70-75 ಸಾವಿರ ರೂಪಾಯಿ ಇತ್ತು ಕಾಣಿಸುತ್ತೆ ಗೋಲ್ಡು 10 ಗ್ರಾಮಿಗೆ. ಸೊ ನಾನೇನು ಮಾಡಿದೆ, ಒಂದು 45 ವರ್ಷದ ಡೇಟಾ ತೊಗೊಂಡೆ ಗೋಲ್ಡ್ದು. 45 ವರ್ಷದ ಡೇಟಾ ತೊಗೊಂಡು ಈ 8 ವರ್ಷ ಈಕ್ವಲ್ ಟು ದ ಟೆನ್ಯೂರ್ ಆಫ್ ದ ಸೋರ್ಜಿನ್ ಗೋಲ್ಡ್ ಬಾಂಡು ಹೂಡಿಕೆ ಮಾಡಿದರೆ ಏನೇನು ರಿಟರ್ನ್ ಪಾಸಿಬಿಲಿಟಿ ಬರ್ತಿದ್ದು ಅಂತ ನೋಡಿದರೆ, 8 ವರ್ಷ ಹೂಡಿಕೆ ಮಾಡಿದರೂ ಕೂಡ ಒಬ್ಬೊಬ್ಬರಿಗೆ 0% ರಿಟರ್ನ್ಸ್ ಬಂದಿರುವಂಥ ಚಾನ್ಸಸ್ಸು ಗೋಲ್ಡ್ನಲ್ಲಿನೂ ಇದೆ. ಸೊ ಹಾಗಂದ ತಕ್ಷಣ 0% ಬರುತ್ತಂತನೂ ಇಲ್ಲ. 2008ರಿಂದ 2025ವರೆಗೆ ಈ ಚಿನ್ನದ ಓಟ ಆಗಿದೆಯಲ್ಲ, ಇದು ಆಗುತ್ತಂತನೂ ಮುಂದೆ ಗೊತ್ತಿಲ್ಲ. ಸೊ ಈಗ ನಾನು ಕೇಳ್ತೀನಿ ಸರ್, ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಪ್ರಶ್ನೆ ಇದು. ಈಗ ಸುಮಾರು 12,000 ಆಸುಪಾಸಿನಲ್ಲಿದೆ 1 ಗ್ರಾಮ್ ಚಿನ್ನದ ಬೆಲೆ, ಅಥವಾ 10 ಗ್ರಾಮ್ ಅಂತೇಳಿ ತಗೊಂಡ್ರೆ ಸುಮಾರು 1,15,000ಕ್ಕೂ ಮೇಲೆ ಅಥವಾ ಆಸುಪಾಸಿನಲ್ಲಿದೆ. ಫ್ಯೂಚರಲ್ಲಿ ತುಂಬ ಜನ ಹೇಳ್ತಾರೆ ಇದು 1.5 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು ಅಂತ. ಕೆಲವರು ಹೇಳ್ತಾರೆ 75,000ಕ್ಕೂ ಬರ್ಬೋದು ಅಂತ. ಏನು ಹೇಳ್ತೀರಿ ನೀವು? ಮುಂದೆ ನಿಯರ್ ಫ್ಯೂಚರ್ದಲ್ಲಿ ಅಥವಾ ಲಾಂಗ್ ಟರ್ಮ್ದಲ್ಲಿ ಏನಾಗುತ್ತಂತ ದೇವ್ರಿಗೂ ಗೊತ್ತಿಲ್ಲ. ಸೊ ಯಾರಾದರೂ ಪ್ರಿಡಿಕ್ಟ್ ಮಾಡ್ತಾ ಇದ್ರೆ ಇಟ್ ಮೇ ಬಿ ಅ ರಾಂಗ್ ಥಿಂಗು. ಯಾಕಂದರೆ
ಈ 5 ವರ್ಷ ಹಿಂದೆ ನೋಡಿ ಕೋವಿಡ್ ಟೈಮ್ದಲ್ಲಿ ಯಾರಿಗೆ ಗೊತ್ತಿತ್ತು ಹೇಳಿ 2025ರಲ್ಲಿ ಇಷ್ಟು ಪ್ರೈಸ್ ಅಪ್ರಿಷಿಯೇಟ್ ಆಗುತ್ತಂತ. 5 ವರ್ಷ ಬಿಟ್ಬಿಡಿ, ಹೋದ ವರ್ಷ ಯಾರು ಪ್ರಿಡಿಕ್ಟ್ ಮಾಡಿದ್ರು ಹೇಳಿ ಇಷ್ಟ ಆಗುತ್ತಂತ. ಸೊ ಅದಕ್ಕೋಸ್ಕರ ಇಷ್ಟು ಇದೇ ಥರನೇ ರಿಟರ್ನ್ಸು ನನಗೆ ಮುಂದೆ ಬರುತ್ತೆ ಅಂತ ಹೂಡಿಕೆ ಮಾಡೋ ಬದಲು ನೀವು ಒಂದು 100 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ರೆ ಆ 100 ರೂಪಾಯಿಯಲ್ಲಿ ಎಷ್ಟು ರೂಪಾಯಿಯನ್ನು ನಾನು ಗೋಲ್ಡು ಅಥವಾ ಸಿಲ್ವರಿಗೆ ಇಡಬೇಕನ್ನುವಂಥ ಒಂದು ಕ್ಲಾರಿಟಿ ಇರಬೇಕು. ಒಂದನೇದ್ದು. ಎರಡನೇದ್ದು, ಅದರ ಹೊಲ್ಯಾಟಿಲಿಟಿ, ಅದು ತುಂಬ ಹೊಲ್ಯಾಟಿಲಿಟಿ ಇದೆ. ಬಹಳ ಜನರಿಗೆ ಅದು ನಂಬಲಿಕ್ಕೆ ಅಸಾಧ್ಯ. ಗೋಲ್ಡು ಕೂಡ ಸ್ಟಾಕ್ ಮಾರ್ಕೆಟ್ ಥರ ಹೊಲ್ಯಾಟಿಲಿಟಿ ಇದೆ ಅಂದರೆ ನಂಬಲಿಕ್ಕೆ ಅಸಾಧ್ಯ. ಬಟ್ ರಿಯಾಲಿಟಿ ಈಸ್ ದಿಸ್ ಒನ್. ಗೋಲ್ಡು, ಸಿಲ್ವರು ಹೊಲ್ಯಾಟಿಲಿಟಿ ಸ್ಟಾಕ್ ಮಾರ್ಕೆಟ್ ಥರನೇ ಇದೆ. ಸೊ ಆ ಹೊಲ್ಯಾಟಿಲಿಟಿಯನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಎಷ್ಟು ಶಕ್ತಿ ಇದೆ ಅನ್ನೋದು ಸೆಕೆಂಡ್ ಇಂಪಾರ್ಟೆಂಟು. ಮೂರನೇದು, ಈ ಅಪ್ ಟ್ರೆಂಡ್ ಆಗಿದೆ. ಅಪ್ ಟ್ರೆಂಡ್ ಆದ ನಂತರ ನೀವು ಹಿಸ್ಟಾರಿಕಲಿ ಒಂದು 100-200 ವರ್ಷದ ರಿಟರ್ನ್ಸ್ ಗೋಲ್ಡ್ದು ಸಿಲ್ವರ್ ತೆಗೆದು ನೋಡಿದ್ರೆ ಒಂದಿಷ್ಟು ವರ್ಷ ಫ್ಲ್ಯಾಟ್ ಆಗಿರುವಂಥ ಟೆನ್ಯೂರ್ ಇದೆ. ಸೊ ಅಂಥ ಸಿಚುವೇಶನ್ದಲ್ಲಿ ನೀವು ಈ ಎಕ್ಸ್ಪೆಕ್ಟೇಷನಿಂದ ಹೂಡಿಕೆ ಮಾಡಿದ್ರಿ, ಅಂಥ ಸಿಚುವೇಶನ್ ಏನಾದರೂ ಮುಂದೆ ಬಂದರೆ ನಿಮ್ಮ ಫೈನಾನ್ಷಿಯಲ್ ಲೈಫಿಗೆ ಅದು ಎಷ್ಟು ತೊಂದರೆ ಕೊಡುತ್ತೆ ಅನ್ನೋದನ್ನು ಗಮನ ಇಟ್ಟುಕೊಂಡು ಬಿಟ್ಟು ನೀವು ಹೂಡಿಕೆ ಮಾಡಬೇಕು. ಬಟ್ ಈಗ ನೀವೊಬ್ಬ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರು, ಜೊತೆಗೆ 15 ವರ್ಷಗಳ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಅನುಭವ ಇರೋದ್ರಿಂದ ಕೇಳ್ತೀನಿ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ ಫ್ಯೂಚರಲ್ಲಿ? ಯಾಕಂದರೆ ಈಗ ವೆರಿ ನೆಕ್ಸ್ಟ್ ಮಂತು ಅಥವಾ 1 ವರ್ಷ ಅಂತ ನಾನು ತಗೊಳ್ಳೋ ಫ್ಯೂಚರ್ದಲ್ಲಿ ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಫ್ಯೂಚರ್ದಲ್ಲಿ ಇಫ್ ಯು ಹ್ಯಾವ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರು ಗೋಲ್ಡ್ ಅಥವಾ ಸಿಲ್ಲರು ಕೂಡ ಅಪ್ರಿಷಿಯೇಷನ್ ಆಗೇ ಆಗುತ್ತೆ. ಬಟ್ ಎಷ್ಟು ಆಗುತ್ತೆ ಅನ್ನೋದು ಡಿಸೈಡ್ ಮಾಡೋದು ಈ 3-4 ವರ್ಷದಿಂದ ಏನು ಟ್ರೆಂಡ್ ಆಗಿದೆಯಲ್ಲ ಇದರ ಬೇಸ್ ಮೇಲೆ ಮಾಡಬೇಡಿ. ಓವರ್ ದ ಪೀರಿಯಡ್ ಆಫ್ ಒಂದು 40-50 ವರ್ಷದ ಟೆನ್ಯೂರನ್ನು ಹಿಸ್ಟಾರಿಕಲಿ ನೋಡ್ಕೊಳ್ಳಿ. ಅದರಲ್ಲಿ ಏರಿಳಿತ ತುಂಬ ಆಗಿದೆ. ಅದನ್ನು ಮನಗಂಡು ಬಿಟ್ಟು ಆ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿಟ್ಟು ಹೂಡಿಕೆ ಮಾಡೋದು ಬೆಟರು. 25-30% ಕೊಟ್ಟಿದೆ, ಇವತ್ತಿರುವಂಥ 1,10,000, 1,20,000 ನೆಕ್ಸ್ಟ್ ಇಯರು ಅಥವಾ ಇನ್ನೊಂದು 3-4 ವರ್ಷದಲ್ಲಿ 2 ಲಕ್ಷ 3 ಲಕ್ಷ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಅಥವಾ ಒಂದು ಮನೋಭಾವನೆಯಿಂದ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತೇನೆ. ಬೆಳ್ಳಿ ನೋಡಿದರೆ ಯಾವ ಥರ ರೈಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಚಿನ್ನ ಬಿಟ್ಬಿಟ್ಟು ಜನ ಬೆಳ್ಳಿ ಹತ್ತ ಹೋಗುವಂಗೆ ಕಾಣಿಸ್ತಾ ಇದೆ ಅಂದರೆ ರಿಟರ್ನ್ಸ್ ನಾವು ನೋಡಿದಾಗ. ಸೊ ಬೆಳ್ಳಿಯ ಫ್ಯೂಚರ್ ಏನು? ಬೆಳ್ಳಿ ಫ್ಯೂಚರು ಚೆನ್ನಾಗಿದೆ. ಬಟ್ ಹಾಗಂದ ತಕ್ಷಣ ಗೋಲ್ಡ್ಗಿಂತ ಸಿಲ್ವರ್ ಈಸ್ ಹೈಲಿ ಹೊಲ್ಯಾಟಿಲ್. ಗೋಲ್ಡ್ಗಿಂತ ಸಿಲ್ವರ್ ಹೊಲ್ಯಾಟಿಲ್. ಸೊ ಆ ಹೊಲ್ಯಾಟಿಲಿಟಿಯನ್ನು ನಾನು ಅದನ್ನೇ ಹೇಳ್ತಾ ಇರ್ತೀನಿ, ರಿಸ್ಕ್ ಜಾಸ್ತಿ ಇದೆ, ರಿಟರ್ನ್ಸ್ ಹೆಚ್ಚಿಗೆ ಇರ್ಬೋದು. ಹಾಗಂದ ತಕ್ಷಣ ನೀವು ರಿಸ್ಕನ್ನು ಬರೆದು ಬಿಟ್ಟು ಹೂಡಿಕೆ ಮಾಡಿದರೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಗೋಲ್ಡು 1 ಲೆವೆಲ್ ರಿಸ್ಕು, ಗೋಲ್ಡ್ಗಿಂತ ಹೆಚ್ಚಿಗೆ ಸಿಲ್ವರ್ ರಿಸ್ಕು. ಸೊ ಆ ಎರಡನ್ನು ಹೊಲ್ಯಾಟಿಲಿಟಿ ಮತ್ತು ರಿಸ್ಕನ್ನು ಅನಲೈಸ್ ಮಾಡಿಬಿಟ್ಟು ನೀವು ಪ್ರಿಪೇರ್ ಆಗಿರ್ಬೇಕು. ಯಾಕಂದರೆ ನಾವು ಫೈನಾನ್ಷಿಯಲ್ ವರ್ಲ್ಡಲ್ಲಿ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ ಪರ್ಫೆಕ್ಟಾಗಿ ಇದೇ ರಿಟರ್ನ್ಸು ಇಷ್ಟೇ ರಿಟರ್ನ್ಸ್ ಬರುತ್ತೆ ಇಷ್ಟೇ ಆಗುತ್ತೆ ಅಂತ. ಬಟ್ ವಿ ಕ್ಯಾನ್ ಪ್ರಿಪೇರ್ ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ನನಗೆ ಈ ಥರ ರಿಟರ್ನ್ಸ್ ಬರಲಿಲ್ಲ ಅಂದರೆ ನಾನು ಹೇಗೆ ಪ್ರಿಪೇರ್ ಆಗಿರ್ಬೇಕು, ರಿಟರ್ನ್ಸ್ ಬರಲಿಲ್ಲ ಅಂದರೆ ನನಗೆ ನನ್ನ ಫೈನಾನ್ಷಿಯಲ್ ಲೈಫಿಗೆ ಎಷ್ಟು ತೊಂದರೆ ಆಗುತ್ತೆ ಅಥವಾ ಎಷ್ಟು ಲಾಭ ಆಗುತ್ತೆ ಅನ್ನೋದು ಮನಗಂಡು ಬಿಟ್ಟು ಹೂಡಿಕೆ ಮಾಡಿದರೆ ಒಳ್ಳೆಯದು. ಬಟ್ ನಿಮ್ಮ ಅನಾಲಿಸಿಸ್ ಪ್ರಕಾರ ಗೋಲ್ಡ್ ಮತ್ತು ಸಿಲ್ವರ್ ರೇಟು ಮುಂದೆ ಮೇಲೇನೂ ಹೋಗ್ಬೋದು ಅಥವಾ ಸ್ಟಾಗ್ನೆಂಟ್ ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ತುಂಬ ಇದೆ. ಕೆಳಗೆ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳ್ಬೋದು. ಕೆಳಗೆ ಬರುವಂಥ ಚಾನ್ಸಸ್ ಇಷ್ಟು. ಈಗ ಸ್ಟಾಕ್ ಮಾರ್ಕೆಟ್ದಲ್ಲಿ 40-50% ಏನು ಡೌನ್ ಟ್ರೆಂಡ್ ಆಗುತ್ತಲ್ಲ, ಈಗ 2008ರಲ್ಲಿ ಆಲ್ಮೋಸ್ಟ್ ಅರೌಂಡ್ 50-60% ಸ್ಟಾಕ್ ಮಾರ್ಕೆಟ್ ಡೌನ್ ಆಗಿತ್ತು. ಕೊರೋನಾ ಟೈಮ್ದಲ್ಲಿ ಒಂದು 30-35% ಆಗಿತ್ತು. ಸೊ ಅಷ್ಟು ಡೌನ್ ಟ್ರೆಂಡ್ ಆಗಲಿಕ್ಕಿಲ್ಲ, ಬಟ್ ಸ್ಟೆಗ್ನೆಂಟೇಷನ್ ಇರುತ್ತೆ. ಸ್ಟೆಗ್ನೆಂಟ್ ಆದ್ರೂ ಕೂಡ ನಾವು ಹೂಡಿದಂಥ ಹಣ ಹಂಗೆ ಇರುತ್ತೆ. ಆಗ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, FD ಅಲ್ಲಿ ಇಟ್ಟಿದ್ರೆ ಒಂದು 7%-8% ಬರ್ತದೆ. ಜನರಿಗೆ ಏನಾಗುತ್ತೆ ಅಂದ್ರೆ ಈ ಎಕ್ಸ್ಪೆಕ್ಟೇಷನ್ ಇಂದ ಹೂಡಿಕೆ ಮಾಡ್ತೀರಿ, ಅಷ್ಟು ರಿಟರ್ನ್ ಬರಲಿಲ್ಲ, ಬ್ಯಾಂಕ್ FD ಅಷ್ಟು ರಿಟರ್ನ್ಸ್ ಬಂದ್ರೆ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಯ್ಯೋ ಬ್ಯಾಂಕ್ FD ಅಲ್ಲಿ ಇಟ್ಟಿದ್ರೆ ಒಳ್ಳೇದಿತ್ತಲ್ಲ ಅನ್ನುವಂತ ಒಂದು ಇದು ಬರುತ್ತೆ. ನೋಡಿ ಯೋಚನೆ ಮಾಡಿ ಹೂಡಿಕೆ ಮಾಡೋದು. ಸರ್, ಈಗ ಹೂಡಿಕೆ ಅಂತ ಹೇಳಿ ಬಂದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಒಂದು ಎಕ್ಸಾಂಪಲ್ ಸಮೇತ ಕೇಳ್ತೀನಿ. ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿಯನ್ನು ನಾನು ಹೂಡಿಕೆ ಮಾಡಬೇಕು ಅಂತಿದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಡೈವರ್ಸಿಫಿಕೇಶನ್ ಮಾಡಬೇಕು. ಸೊ ಆ ಡೈವರ್ಸಿಫಿಕೇಶನ್ ರೂಲ್ಸನ್ನು ನಾವಿಲ್ಲಿ ಅಪ್ಲೈ ಮಾಡೋದಿದ್ರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಆ 100 ರೂಪಾಯಿಯಲ್ಲಿ ನಾನು ಎಷ್ಟು ಹೂಡಿಕೆ ಮಾಡಬೇಕು? ನಿಮಗೆ ಒಂದು 100 ರೂಪಾಯಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಕ್ಲಾರಿಟಿ ಬಂದ ತಕ್ಷಣ ನೆಕ್ಸ್ಟ್ ಕ್ವಶನ್ ನೀವೇನು ಕೇಳಬೇಕಂದ್ರೆ, ಆ 100 ರೂಪಾಯಿ ಹೂಡಿಕೆ ಮಾಡಿರುವಂಥ ದುಡ್ಡು ನನಗೆ ಯಾವಾಗ ಬೇಕಾಗಿದೆ? ಫಾರ್ ಎಕ್ಸಾಂಪಲ್ 1 ವರ್ಷ ಅಥವಾ 5 ವರ್ಷ. 1 ವರ್ಷ ಇದ್ದರೆ ನೀವು ಸಿಲ್ವರು ಮತ್ತು ಗೋಲ್ಡ್ಗೆ ಬರಲೇಬೇಡಿ. ಯಾಕೆಂದರೆ
ಹೊಲ್ಯಾಟಿಲಿಟಿ ತುಂಬ ಇದೆ, ಇದೇ ಟ್ರೆಂಡ್ ಮುಂದುವರಿಯುತ್ತಂತ ಗೊತ್ತಿಲ್ಲ. ಶಾರ್ಟ್ ಟರ್ಮ್ ಆದ್ರೆ ಬೇಡ, ಶಾರ್ಟ್ ಟರ್ಮ್ ಆದರೆ ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಆದರೂ ಕೂಡ ಎಲ್ಲ ದುಡ್ಡನ್ನು ಹೋಗ್ಬಿಟ್ಟು ಗೋಲ್ಡ್ ಸಿಲ್ವರ್ದಲ್ಲಿ ಹಾಕಬೇಡಿ. ಅದ್ರ ಬದಲು ಡೈವರ್ಸಿಫಿಕೇಶನ್ ನೀವು ಹೇಳಿರೋ ಹಾಗೆ ಒಂದಿಷ್ಟು ದುಡ್ಡನ್ನು ಲಾಂಗ್ ಟರ್ಮ್ ಆಗಿದ್ರೆ ನೀವು ಇಕ್ವಿಟಿ ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ ಮಾರ್ಕೆಟ್ದಲ್ಲಿ ಹೂಡಿಕೆ ಮಾಡಬೇಕು. ಒಂದಿಷ್ಟನ್ನು ಸೇಫ್ಟಿ ನೆಟ್ದಲ್ಲಿ, ಅಂದರೆ ಈಗ ಡೆಟ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಬ್ಯಾಂಕ್ ಎಫ್ ಡಿ ಆಗ್ಬೋದು, ಇಂಥ ಸೇಫ್ಟಿಯಲ್ಲಿ ಹಾಕಿಬಿಟ್ಟು ಸರ್ಟನ್ ಅಮೌಂಟ್ ಆಫ್ ಮನಿಯನ್ನು ನೀವು ಗೋಲ್ಡ್ ಮತ್ತು ಸಿಲ್ವರ್ದಲ್ಲಿ ಹಾಕ್ಬೋದು. ಅದೇ ಎಷ್ಟು ಪರ್ಸೆಂಟ್ ನಾವು ಅಂದಾಜು ಒಂದು 15-20% ನೀವು ಗೋಲ್ಡ್ ಸಿಲ್ವರ್ದಲ್ಲಿ ಹಾಕಿದ್ರೆ ಒಳ್ಳೆಯದು. ಅದು ಕೂಡ ಲಾಂಗ್ ಟರ್ಮ್ ವ್ಯೂ ಇದ್ದರೆ ಮಾತ್ರ. ಓಕೆ, ಈಗ 15% ಅಂತ ಎಕ್ಸಾಂಪಲ್ ತಗೊಳ್ಳೋಣ. 15% ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ನಾನು ಹೂಡಿಕೆ ಮಾಡಬಹುದು ಅಂತ ನೀವು ಹೇಳಿದ್ರಿ. ಆ 15% ಅಲ್ಲಿ ಗೋಲ್ಡ್ ಅಲ್ಲಿ ಎಷ್ಟು ಹಾಕಬೇಕು, ಸಿಲ್ವರ್ ಅಲ್ಲಿ ಎಷ್ಟು ಹಾಕಬೇಕು? ನನ್ನ ಪ್ರಕಾರ 50-50% ಹಾಕೋದು ಒಳ್ಳೆಯದು. 50-50% ಎಲ್ಲಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಆನಂತರ ಡಿಸ್ಕಸ್ ಮಾಡೋಣ. ಬಟ್ ನನ್ನ ಪ್ರಕಾರ ಎರಡೂ ಒಂದೇ ಒಂದು ಟ್ರೆಂಡಿಂದ ಹೋಗೋದ್ರಿಂದ ಒಂದು ಟ್ರೆಂಡ್ ಮಿಸ್ ಮಾಡ್ಕೊಂಡೆ ಅನ್ನುವಂಥ ಒಂದು ಭಾವನೆ ಬರ್ಬೋದು. ಅದಕ್ಕೋಸ್ಕರ 50% ಗೋಲ್ಡ್ದಲ್ಲಿ 50% ಸಿಲ್ವರ್ದಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆಯದು. ಎಸ್ ಸರ್, ಈಗ ನಾನು 100 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ 15 ರೂಪಾಯಿಯನ್ನು ಬೆಳ್ಳಿ ಮತ್ತೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ಬೋದು. ಅದರಲ್ಲೂ ಕೂಡ 15 ರೂಪಾಯಿಯಲ್ಲಿ ಒಂದು 7.5 ರೂಪಾಯಿ ಚಿನ್ನದಲ್ಲಿ, 7.5 ರೂಪಾಯಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಸೂಕ್ತ. ಅಂದರೆ ಡೈವರ್ಸಿಫಿಕೇಶನ್ ಇರಬೇಕು. ಅವಾಗ ಜಾಸ್ತಿ ಆಯಿತು ಅಂತೇಳಿ ಅಯ್ಯೋ ನಾನು ತಗೊಂಡಿಲ್ಲ ಅಂತ ಹೇಳುವಂಥ ಭಾವನೆ ಬರಲ್ಲ, ಅಥವಾ ಬಿದ್ದರೆ ಅಯ್ಯೋ ಇನ್ನೊಂದು ಇದೆಯಲ್ಲ ಸೇಫಿಗೆ ಅಂತ ಹೇಳುವಂಥದ್ದು ಗ್ಯಾರಂಟಿ ಇರುತ್ತೆ. ಚಿನ್ನ ಮತ್ತು ಬೆಳ್ಳಿ ಒಟ್ಟಿಗೆ ಬೀಳುವಂಥ ಚಾನ್ಸಸ್ ಕಡಿಮೆ ಅಲ್ವಾ? ಎಸ್, ಈಗ ನಾನು ಹೂಡಿಕೆ ಅಂತ ಹೇಳಿ ಬಂದಾಗ ಹೂಡಿಕೆಗೆ ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಹೂಡಿಕೆಗೆ ಯಾವ್ಯಾವ ದಾರಿಗಳಿದಾವೆ, ಯಾವ್ಯಾವ ಮಾರ್ಗಗಳಿದಾವೆ ಅಂತ? ಓಕೆ, ಬಹಳಷ್ಟು ಜನರಿಗೆ ನಾವೇನು ತಿಳ್ಕೊಂಡಿದ್ವಿ ಅಂದರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಅಂದ ತಕ್ಷಣ ಫಿಸಿಕಲ್ ಗೋಲ್ಡ್ ಅಂಡ್ ಸಿಲ್ವರ್ ತಗೊಂಡ್ಬಿಡ್ತಾರೆ. ಹೌದು, ಚಿನ್ನ ಅಂತ ಹೇಳಿದ್ರೆ ಆಭರಣ ತಗೊಂಡ್ಬೋದು, ಆಭರಣ ತಗೊಳ್ಳೋದು. ಬೆಳ್ಳಿ ಅಂತ ಹೇಳಿದ್ರೆ ಲೋಟ, ತಟ್ಟೆ, ಈ ತರದ್ದೆಲ್ಲ ತಗೊಳ್ತೀವಿ. ಇಲ್ಲ ಅಂದ್ರೆ ಗೋಲ್ಡ್ ಬಾರು, ಗೋಲ್ಡ್ ಕಾಯಿನ್ ಇಂಥದ್ರಲ್ಲಿ ತಗೊಂತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ರಿಸ್ಕು ಸೇಫ್ ಕೀಪಿಂಗು. ಕಳ್ಳಕಾಕರ ಭಯ ಇರುತ್ತೆ, ಎಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋದು, ಏನು ಎಲ್ಲಿ ಇಡ್ಬೇಕು ಅನ್ನೋದು ರಿಸ್ಕ್ ಇರುತ್ತೆ. ಒಂದನೇದ್ದು. ಎರಡನೇದ್ದು ಪ್ಯೂರಿಟಿ ಇರುತ್ತೆ. ಮೂರನೇದ್ದು ನೀವು ಸೆಲ್ ಮಾಡಬೇಕಾದ್ರೆ ಈ ಗೋಲ್ಡ್ ಜ್ಯುವೆಲರಿ ಶಾಪ್ದವರು ಬೈ ಮಾಡೋ ಪ್ರೈಸೇ ಬೇರೆ, ಸೆಲ್ ಮಾಡೋ ಪ್ರೈಸೇ ಬೇರೆ. ಹೌದು, ಗೋಲ್ಡ್ ಆದ್ರೂ ನಿಮಗೆ ಈಗಿನ ರೇಟ್ ಹಾಕಿ ಕೊಡ್ತಾರೆ. ಸಿಲ್ವರ್ ಅಂತ ಹೇಳಿ ಬಂದಾಗ 50% ಕಡಿಮೆ. ಕರೆಕ್ಟ್. ಸೊ ಪ್ಯೂರಿಟಿ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಪರ್ಸನಲ್ ಯೂಸೇಜಿಗೋಸ್ಕರ ಗೋಲ್ಡು ಸಿಲ್ವರ್ ತಗೊಂತಾ ಇದ್ರೆ ಫಿಸಿಕಲ್ ಗೋಲ್ಡು ಫಿಸಿಕಲ್ ಸಿಲ್ವರ್ ಅನ್ನ ನಿಮ್ಮ ಆರ್ನಮೆಂಟಲ್ಲಿ ತಗೊಂಬಿಡಿ. ಓಕೆ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತೇಳಿ ನಾವು ಪರಿಗಣಿಸಬಾರ್ದು. ನೀವು ಆಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾ ಇದ್ರೆ ಯು ಹ್ಯಾವ್ ಟು ಲುಕ್ ಆಸ್ ಇಫ್ ಅನ್ ಇನ್ವೆಸ್ಟರ್. ಆಸ್ ಇಫ್ ಅನ್ ಇನ್ವೆಸ್ಟರ್ ಅಂತ ನೋಡಿದಾಗ ಫಸ್ಟ್ ಆಪ್ಷನ್ನು ಹಳೆಯ ಸೊವರ್ಜಿನ್ ಗೋಲ್ಡ್ ಬಾಂಡ್ಗಳಿವೆ ಮಾರ್ಕೆಟ್ದಲ್ಲಿ. ಅದು ತುಂಬ ಒಳ್ಳೆಯದು. ಬಟ್ ಹಳೇದಿರೋದ್ರಿಂದ 10 year 8 ವರ್ಷ ಅಂತ ತಿಳ್ಕೊಬೇಡಿ. ಸೆಕೆಂಡ್ರಿ ಮಾರ್ಕೆಟ್ದಲ್ಲಿ ಸ್ಟಾಕ್ ಥರ ಅದನ್ನು ಬೈ ಮಾಡಬೇಕಾಗತ್ತೆ. ಮ್ಯಾಚುರಿಟಿ 6-7 ವರ್ಷ ಅಥವಾ ಅದಕ್ಕಿಂತ ಕಮ್ಮಿ ಇರ್ಬೋದು. ನಿಮಗೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ಮಾಡಿ. ಒಂದು ಅಡ್ವಾಂಟೇಜು ಸೊವರ್ಜಿನ್ ಗೋಲ್ಡ್ ಬಾಂಡ್ ಅಂದರೆ ಮ್ಯಾಚುರಿಟಿಯಲ್ಲಿ ನೀವು ಏನೇ ಗೇನ್ ಆದರೂ ಕೂಡ ಟ್ಯಾಕ್ಸ್ ಫ್ರೀ ಇದೆ. ಸೊ ಅದು ಒಂದು ಅಡ್ವಾಂಟೇಜು. ಅದು ಬಿಟ್ಬಿಟ್ಟು ನನಗೆ ಲಾಂಗ್ ಟರ್ಮ್ದಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಗೋಲ್ಡ್ ETF ಇವೆ. ಗೋಲ್ಡ್ ETF ದಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಅಲ್ಲಿ ನೀವು ಹೂಡಿಕೆ ಮಾಡ್ಬೇಕಂದ್ರೆ ಬೈಯರ್ ಸೆಲ್ಲರ್ನ ಹುಡುಕ್ಬೇಕಾಗತ್ತೆ. ಅದರ ಪ್ರಕಾರ ಮಾಡಬೇಕು. ಅದು ಏನೂ ನನಗೆ ತೊಂದರೆ ಬೇಡ ಅಂದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಇವೆ, ಸಿಲ್ವರ್ ಮ್ಯೂಚುವಲ್ ಫಂಡ್ ಇವೆ. ಇನ್ಫ್ಯಾಕ್ಟ್ ಗೋಲ್ಡು ಮತ್ತು ಸಿಲ್ವರ್ದಲ್ಲಿ ಕಾಂಬಿನೇಷನ್ ಆಗಿ ಹೂಡಿಕೆ ಮಾಡುವಂಥ ಸಿಂಗಲ್ ಮ್ಯೂಚುವಲ್ ಫಂಡ್ ಇವೆ. ಸೊ ಅಂಥದ್ರಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಬಟ್ ಫಿಸಿಕಲ್ ಗೋಲ್ಡ್ದಲ್ಲಿ ಹೂಡಿಕೆ ಅಂತ ಮಾಡಬೇಡಿ ಅಂತ ಹೇಳ್ತೀನಿ. ಎಸ್ ಸರ್, ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಏನು ಅಂತ ಹೇಳಿದ್ರೆ ತುಂಬ ಜನ ಮಾಡುವಂಥ ತಪ್ಪಿದ್ದೇನೆ, ನಾನು ಚಿನ್ನದ ಮೇಲೆ ಹೂಡಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಜ್ಯುವೆಲ್ಲರಿ ಪರ್ಚೇಸ್ ಮಾಡೋದು ಅಥವಾ ಸಿಲ್ವರ್ ಐಟಮ್ಸನ್ನು ಪರ್ಚೇಸ್ ಮಾಡ್ತಾರೆ. ಬಟ್ ನೀವು ಅದನ್ನು ಹೂಡಿಕೆ ಅಂತ ಪರಿಗಣಿಸಬೇಡಿ ಅಂತ ಹೇಳಿದ್ರಲ್ಲ, ಕರೆಕ್ಟ್. ಸೊ ಅದು ನಿಮ್ಮ ಅವಶ್ಯಕತೆಗೆ ನಿಮಗೆ ಬೇಕಾದಂತೆ ಯೂಸ್ ಮಾಡಿ. ಬಟ್ ಹೂಡಿಕೆ ಅಂತೇಳಿ ಬಂದಾಗ ಇನ್ವೆಸ್ಟರ್ ಆಗಿ ನೀವು ಥಿಂಕ್ ಮಾಡಬೇಕು ಅಂತ ಹೇಳಿದ್ರಿ. ಅದಕ್ಕೆ ಇರುವಂಥ ಪ್ಲಾಟ್ಫಾರ್ಮನ್ನು ನೀವು ಹೇಳಿದ್ರಿ, ಗೋಲ್ಡ್ ETF ಅಥವಾ ಸಿಲ್ವರ್ ETF ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡು, ಸಿಲ್ವರ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ. ಸೊ ಈಗ ನೀವೇ ಹೇಳಿದ್ರಿ ಏನಂದರೆ ಗೋಲ್ಡ್ ETF, ಸಿಲ್ವರ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್, ಸಿಲ್ವರ್ ಮ್ಯೂಚುವಲ್ ಫಂಡ್ ಅಂತ. ಸೊ ಇದರಲ್ಲಿ ನನಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಾಗ ಗೋಲ್ಡ್ ETF ಅಲ್ಲಿ ಯಾವ್ದಿದೆ, ಸಿಲ್ವರ್ ETF ಅಲ್ಲಿ ಯಾವ್ದಿದೆ, ಹಾಗೆಯೇ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ್ದಿದೆ, ಸಿಲ್ವರ್ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ್ದಿದೆ ಅಂತ ತಿಳಿಸ್ಕೊಡ್ಬೋದು ಸರ್? ಓಕೆ, ಈಗ ETF ಅಂತ ಬಂದಾಗ ನಿಪಾನ್ ETF ಗೋಲ್ಡ್ ETF ಫಂಡ್ ಇದೆ. ಅದೇ ತರ ನಿಪಾನ್ದವ್ರದೇ ಸಿಲ್ವರ್ ETF ಫಂಡ್ ಇದೆ. ಸೊ ನೀವು ಈ ETF-ಗಳಲ್ಲಿ ಹೂಡಿಕೆ ಮಾಡುವಾಗ ವಾಲ್ಯೂಮ್ ಎಷ್ಟು ಟ್ರೇಡ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನೀವು ಸೆಲ್ ಮಾಡಬೇಕಾದ್ರೆ ಬೈ ಮಾಡಬೇಕಾದ್ರೆ ಈ ವಾಲ್ಯೂಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ETF-ಗಳು ಅಂಡರ್ಲೈನ್ ಗೋಲ್ಡ್ ಮತ್ತು ಸಿಲ್ವರ್ ಇರೋದ್ರಿಂದ ಈ ವಾಲ್ಯೂಮನ್ನು ನೋಡ್ಕೊಂಡ್ಬಿಟ್ಟು ಮಾಡೋದು ಒಳ್ಳೆಯದು. ಇದರ ಪ್ರಕಾರ ನಿಪಾನು ಒಂದು 2-3 ETF-ಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಇದರಲ್ಲಿ ಈಗ ನೀವು ಆಗಲೇ ಮಾತನಾಡಬೇಕಾದ್ರೆ ಹೇಳಿದ್ರಿ ಗೋಲ್ಡ್ ಮತ್ತು ಸಿಲ್ವರ್ ಕಾಂಬೋ ಇರುವಂಥ ಮ್ಯೂಚುವಲ್ ಫಂಡ್ಸು ಇದಾವೆ. ಅದೇ ಥರ ಈಗ ಫಾರ್ ಎಕ್ಸಾಂಪಲ್ 2 ಕಾಂಬೋ ಇರುವಂಥ ETF ಅಂದರೆ ಎಡೆಲ್ವೈಸಿಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ETF ಅಂತ ಇದೆ. ಅಲ್ಲಿ ಅವರು 50% ಗೋಲ್ಡ್ದಲ್ಲಿ ಹಾಕ್ತಾರೆ, 50% ಸಿಲ್ವರ್ದಲ್ಲಿ. ಅಂದರೆ ನಾವು 100 ರೂಪಾಯಿ ಹೂಡಿಕೆ ಮಾಡಿದ್ರೆ 50 ರೂಪಾಯಿ ಗೋಲ್ಡ್, 50 ರೂಪಾಯಿ ಸಿಲ್ವರ್. ಕರೆಕ್ಟ್. ಸೊ ಅವರು ಏನು ಮಾಡ್ತಾರೆ, ಈ ಲಿಕ್ವಿಡಿಟಿ ಇಶ್ಯೂ ಇರುತ್ತಲ್ಲ ETF-ಗಳಲ್ಲಿ
ಅದ್ರ ಬದಲು ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರೇ ತಮ್ಮ ETF ಫಂಡ್ ಆಫ್ ಫಂಡ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಎಡೆಲ್ವೈಸಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ETF ಅಂತ ಇದೆಯಲ್ಲ, ಅದಕ್ಕೆ ಎಡೆಲ್ವೈಸಸ್ ಗೋಲ್ಡ್ ಸಿಲ್ವರ್ ಆ್ಯಂಡ್ ETF ಫಂಡ್ ಆಫ್ ಫಂಡ್ ಅಂತ ಇದೆ. ಓಕೆ. ಸೊ ಅವ್ರು ಏನು ಮಾಡ್ತಾರೆ, ನೀವು ಸಿಂಪಲ್ ಆಗಿ ನೀವು 100 ರೂಪಾಯಿನೂ ಹಾಕ್ಬೋದು, 200 ರೂಪಾಯಿನೂ ಹಾಕ್ಬೋದು, ಲಿಕ್ವಿಡಿಟಿ ಏನು ಇಶ್ಯೂ ಇರಲ್ಲ, ಕಾಂಬಿನೇಷನ್ ಆಗಿ ಅಲ್ಲಾಗುತ್ತೆ. ಅದ್ರ ಬಿಟ್ಟು ಗೋಲ್ಡ್ ಮ್ಯೂಚುವಲ್ ಫಂಡೇ ಇವೆ, ಸಿಲ್ವರ್ ಮ್ಯೂಚುವಲ್ ಫಂಡೇ ಇವೆ, ಅವ್ರ ಅಂಡರ್ಲೈಂಗು ಮತ್ತೆ ETF ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಚೀಪಾಗಿ ಗೋಲ್ಡ್ದಲ್ಲಿನೂ ಹೂಡಿಕೆ ಮಾಡ್ಬೋದು, ಸಿಲ್ವರ್ದಲ್ಲಿನೂ ಹೂಡಿಕೆ ಈಗ ಮಾಡ್ಬೋದು. ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಡೋದಿದೆ, ಸಿಲ್ವರ್ ಮ್ಯೂಚುವಲ್ ಫಂಡ್ ಎಕ್ಸಾಂಪಲ್ ಸೇಮ್ ಈಗ ಅವ್ರದ್ದು ಏನು ETF ಇರುತ್ತಲ್ಲ, ಅವ್ರದೇ ಗೋಲ್ಡ್ ಮ್ಯೂಚುವಲ್ ಫಂಡ್ ಇರುತ್ತೆ. ಈಗ ನಿಪ್ಪಾನ್ ಹೇಳಿದ್ರಿ ನೀವು. ನಿಪಾನ್ ಹೇಳಿದೆ, ನಿಪಾನ್ ಗೋಲ್ಡ್ ಫಂಡ್ ಇದೆ. ಅದೇ ತರ ಎಡೆಲ್ವೈಸಸ್ ಗೋಲ್ಡ್ ಫಂಡ್ ಇದೆ. ಎಲ್ಲ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲೂ ಅವ್ರದೇ ಆದಂತ ಗೋಲ್ಡ್ ಅಂಡ್ ಸಿಲ್ವರ್ ಫಂಡ್ ಇದ್ದೇ ಇವೆ. ಅದ್ರ ಅಂಡರ್ಲೈಂಗು ETF ಇರುತ್ತೆ. ನಿಮಗೆ ಲಿಕ್ವಿಡಿಟಿ ಮತ್ತೆ ಡಿಮ್ಯಾಟ್ ಅಕೌಂಟ್ ಬೇಡ, ಅದನ್ನ ತೊಂದರೆ ಏನು ಬೇಡ ಅಂದ್ರೆ ಸಿಂಪಲ್ ಆಗಿ ಗೋಲ್ಡ್ ಮ್ಯೂಚುವಲ್ ಫಂಡ್ ದಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಬಟ್ ಒಂದೇನಂದ್ರೆ ETF ದಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಕಾಸ್ಟ್ ಕಮ್ಮಿ ಇರುತ್ತೆ. ಇಲ್ಲಿ ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ, ಎಕ್ಸ್ಪೆನ್ಸ್ ರೇಷಿಯೋ ಹೆಚ್ಚಿಗಾಗುತ್ತೆ. ಬಟ್ ನೀವು ಬೈಯರ್ ಅನ್ನ ಸೆಲ್ಲರ್ ಅನ್ನ ಹುಡುಕೋದು ಏನೂ ತೊಂದರೆ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು. ಓಕೆ, ಗೋಲ್ಡ್ ಅಥವಾ ಸಿಲ್ವರ್ ETF ಅಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಬಟ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಥವಾ ಸಿಲ್ವರ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆ ಕಂಪನಿ ಯಾವ ಅಂತ ನೋಡ್ಕೊಂಡು ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಕಂಪನಿಗಳನ್ನ ಸಿಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ಯಾರಾಮೀಟರ್ ಅಂದ್ರೆ ಮೇಲ್ನೋಟಕ್ಕೆ ನಾನು ಏನು ನೋಡಿ ಇನ್ವೆಸ್ಟ್ ಮಾಡ್ಬೋದು? ಒಂದು ಎಸ್ಪೆಷಲಿ ನೀವು ETF ಸಿಲೆಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಓಲ್ಡ್ ಆಗಿರುವಂಥ ಫಂಡನ್ನೇ ಸಿಲೆಕ್ಟ್ ಮಾಡಿ, ಒಂದನೇದ್ದು. ಎರಡನೇದು ಸ್ವಲ್ಪ ಡಿಸೆಂಟ್ AUM ಅಂದರೆ ಏನಾಗುತ್ತಂದರೆ ಸ್ವಲ್ಪ ಒಳ್ಳೆ AUM ಇದ್ದರೆ, ಹೊಸ ಫಂಡ್ಗಳನ್ನು ಬಿಟ್ಬಿಟ್ಟು ಹಳೆ ಫಂಡ್ಗಳನ್ನು ನೋಡಿದರೆ ಇಮಿಡಿಯೇಟ್ ಆಗಿ ಲಿಕ್ವಿಡೇಟು ಅಥವಾ ಈ ಲಿಕ್ವಿಡಿಟಿ ಇಶ್ಯೂ ಅಂತ ಬಂದಾಗ ದೇ ಆರ್ ಇನ್ ಎ ಪೊಸಿಷನ್ ಟು ಮ್ಯಾನೇಜ್ ಇನ್ ಎ ಬೆಟರ್ ವೇ. ಎರಡನೇದು. ಮೂರನೇದು, ಆ ಪರ್ಟಿಕ್ಯುಲರ್ ETF ದಲ್ಲಿ ಎಷ್ಟು ಟ್ರೇಡಿಂಗ್ ಆಗ್ತಾ ಇದೆ, ಯಾವುದರಲ್ಲಿ ಹೆಚ್ಚಿಗೆ ಟ್ರೇಡಿಂಗ್ ಆಗ್ತಾ ಇದೆ ಆ ಫಂಡನ್ನು ತಗೊಳ್ಳೋದು ಒಳ್ಳೆಯದು. ಅಂಡರ್ಲೈಂಗ್ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡೋದು ಬೇಡ, ಯಾಕಂದರೆ ಎಂಡ್ ಆಫ್ ದ ಡೇ ಅಂಡರ್ಲೈಂಗ್ ಗೋಲ್ಡ್ ಅಥವಾ ಸಿಲ್ವರ್ ಆಗಿರುತ್ತೆ. ಇದು ETF ಗಳಿಗೆ ಬಂತು. ಈ ಫಂಡ್ ಆಫ್ ಫಂಡ್ ಮ್ಯೂಚುವಲ್ ಫಂಡ್ಗಳಂತ ಬಂದಾಗ ಅದರಲ್ಲಿಯೂ ಕೂಡ ಹೊಸ ಫಂಡ್ಗಳನ್ನು ಸಿಲೆಕ್ಟ್ ಮಾಡಬೇಡಿ. ಎರಡನೇದು ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ನೋಡಿ ಇಲ್ಲಿ, ಯಾಕಂದರೆ ETF ದಲ್ಲಿ ಅಂತ ಏನು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಎಲ್ಲರೂ ಅಷ್ಟೇ ಎಕ್ಸ್ಪೆನ್ಸ್ ರೇಷಿಯೋ ಮೇಂಟೈನ್ ಮಾಡಿರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಹೆಚ್ಚಿಗಾಗಿರೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋನು ಮೇಂಟೈನ್ ಮಾಡಿ ಓಲ್ಡ್ ಫಂಡನ್ನು ಸಿಲೆಕ್ಟ್ ಮಾಡಿ. ಅದ್ರ ಜೊತೆಗೆ ಸ್ವಲ್ಪ AUM ಕಡೆನೂ ಗಮನ ಕೊಟ್ಬಿಟ್ಟು ಓಲ್ಡ್ ಆಗಿರುವಂಥ ಫಂಡನ್ನು ಚೂಸ್ ಮಾಡೋದು ಬೆಟರು. ಹೊಸದು ಮಾರ್ಕೆಟಿಗೆ ಬಂದಿದೆ, ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಆಗಿದೆ ಅಂದ್ಬಿಟ್ಟು ಕಣ್ಣು ಮುಚ್ಚಿ ಹಾಕಬೇಡಿ, ಯಾಕಂದರೆ ಎಕ್ಸ್ಪೆನ್ಸ್ ರೇಷಿಯೋ ಅವ್ರು ಯಾವಾಗ ಹೆಚ್ಚಿಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ 2-3 ಪ್ಯಾರಾಮೀಟರ್ನ ಇಟ್ಕೊಂಡ್ಬಿಟ್ಟು ನೀವು ETF ಆಗಲಿ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳನ್ನು ಸಿಲೆಕ್ಟ್ ಮಾಡೋದು ಒಳ್ಳೆಯದು. ಬಹುಶಃ ಗೋಲ್ಡ್ ಅಥವಾ ಸಿಲ್ವರಲ್ಲಿ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಬಂದಾಗ ನಿಮ್ಮಂಥ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರನ್ನ ಭೇಟಿಯಾಗಿ ಅವರಿಂದ ನಾಲೆಜನ್ನು ಪಡ್ಕೊಂಡು ಮಾಡೋದು ಬೆಸ್ಟ್. ಒಳ್ಳೆ ಸಜೆಷನ್ ತಗೊಂಡು ಮಾಡೋದು ಬೆಸ್ಟ್ ಇರೋದಿಲ್ಲ ಅಂತ. ಸೊ ಆಗ್ಲೇ ನೀವು ಮಾತನಾಡಬೇಕಿದ್ರೆ ಹೇಳಿದ್ರಿ, ಆಭರಣಗಳ ಬಗ್ಗೆ ಮಾತಾಡಿದ್ರಿ. ಬಟ್ ಇನ್ನು ಕೆಲವರು ಇರ್ತಾರೆ, ಈ ETF ಮ್ಯೂಚುವಲ್ ಫಂಡ್ ಅಲ್ಲ, ನಾವು ಬಾರ್ಗಳನ್ನು ತಗೊಳ್ತೀವಿ, ಅದು ಕಾಯಿನ್ಸ್ ಇರ್ಬೋದು, ಗೋಲ್ಡ್ ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್ ಅಥವಾ ಗೋಲ್ಡ್ ಬಾರ್, ಸಿಲ್ವರ್ ಬಾರ್ ಇರ್ಬೋದು. ಸೊ ಇದನ್ನ ತಗೊಳ್ಳೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇನ್ವೆಸ್ಟ್ಮೆಂಟ್ ಆಗುತ್ತಾ ಅಂತ? ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲೇಬಾರ್ದು, ಯಾಕಂದ್ರೆ ನೀವು ಒಂದು 100 ರೂಪಾಯಿ ಗೋಲ್ಡನ್ನು ಅಥವಾ ಸಿಲ್ವರನ್ನು ತಗೊಳ್ಳುವಾಗ ಅಲ್ಲಿ ಫಿಸಿಕಲ್ ನಿಮ್ಗೆ 24 ಕ್ಯಾರೆಟ್ ಗೋಲ್ಡು ಅಥವಾ ಗೋಲ್ಡ್ ಸಿಗಲ್ಲ. 24 ಕ್ಯಾರೆಟ್ ಗೋಲ್ಡ್ ಸಿಗಲ್ಲ ಅಂದ ತಕ್ಷಣ ಸ್ವಲ್ಪ ವೇಸ್ಟೇಜ್ ಮಿಕ್ಸ್ ಮಾಡಿರ್ತಾರೆ. ಆ ವೇಸ್ಟೇಜ್ ಮಿಕ್ಸಿಗೂ ಆ ವೇಸ್ಟೇಜ್ ಚಾರ್ಜಸ್ ಇರುತ್ತೆ. ಅದ್ರ ಜೊತೆಗೆ ನೀವೇನಾದರೂ ಆರ್ನಮೆಂಟ್ ತೊಗೊತೀನಿ ಅಂದರೆ ಮೇಕಿಂಗ್ ಚಾರ್ಜಸ್ಸೂ ಆ್ಯಡ್ ಆಗುತ್ತೆ. ಈ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ಸು ಆ್ಯಡ್ ಆಗಿಬಿಟ್ಟು ನಿಮಗೆ ಪ್ಯೂರ್ ಗೋಲ್ಡ್ ಮೇಲೆ ಪ್ರೈಸ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕಮ್ಮಿ ಆಗುತ್ತೆ. ಅದೇ ಥರ ನೀವು ಎಂದಾದರೂ ಒಂದಿನ ಅದನ್ನು ಸೆಲ್ ಮಾಡ್ಬೇಕಂದ್ರೆ ನೀವು ಎಲ್ಲಿಂದ ತೊಗೊಂಡಿರ್ತಾರಲ್ಲ ಅಲ್ಲಿ ನೀವು ಸೆಲ್ ಮಾಡ್ಬೇಕಂದ್ರೆ ಅವರು ಪರ್ಚೇಸ್ ಮಾಡುವಂಥ ಪ್ರೈಸೇ ಬೇರೆ, ಸೆಲ್ ಮಾಡುವಂಥ ಪ್ರೈಸೇ ಬೇರೆ. ಸೊ ಅಕಸ್ಮಾತ್ ನೀವು ಒಂದು 5 ವರ್ಷ, ನಾನು ಒಂದು ಆರ್ಟಿಕಲ್ ಬರೆದಿದ್ದೀನಿ, ಅಲ್ಲಿ ಏನು ಅಜ್ಯೂಮ್ ಮಾಡಿದ್ದೀನಿ ಅಂದರೆ ನೀವು ಗೋಲ್ಡ್ ಅಥವಾ ಸಿಲ್ವರ್ ತೊಗೊತೀರಾ, ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಹಿಡಿತಾರೆ. ಒಂದು 5 ವರ್ಷ ಆದ ನಂತರ ಒಂದು 8% ಗೋಲ್ಡ್ ಪ್ರೈಸ್ ಅಪ್ರಿಷಿಯೇಟ್ ಆಗಿದೆ. ಅದಾದ ನಂತರ ನೀವು ಸೆಲ್ ಮಾಡ್ಲಿಕ್ಕೆ ಹೋದರೆ ಅಂದಾಜು ನಿಮಗೆ ಲಾಸ್ ಆಗೋದು 25 to 30% ಆಫ್ ದ ಕಾಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗೋಲ್ಡು ಮತ್ತು ಸಿಲ್ವರಲ್ಲಿ ನೀವು ಹೂಡಿಕೆ ಮಾಡಬೇಕಾದ್ರೆ ಫಿಸಿಕಲ್ ಗೋಲ್ಡ್ ಅಥವಾ ಸಿಲ್ವರ್ದಲ್ಲಿ ಹೂಡಿಕೆ ಮಾಡಬೇಡಿ. ಕಾಯಿನು, ಗೋಲ್ಡ್ ಬಾರು ಅಥವಾ ಈ ಆರ್ನಮೆಂಟ್ದಲ್ಲಿ ಹೂಡಿಕೆ ಮಾಡೋ ಬದಲು ಇಂಥ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹೂಡಿಕೆ ಮಾಡಿದ್ರೆ ಸೇಫ್ ಕೀಪಿಂಗ್ ರಿಸ್ಕು ಇರಲ್ಲ, ಎಕ್ಸ್ಪೆನ್ಸಸ್ಸು ಕಮ್ಮಿ ಇರುತ್ತೆ, ನೀವು ಯಾವಾಗ ಬೇಕಾದಾಗಾದರೂ ಅವಾಗ ದುಡ್ಡು ತಗೋಬೋದು. ಅಬ್ಸಲ್ಯೂಟ್ಲಿ ಹೌದು. ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ನನ್ನ ಜೊತೆಗೆ ಫೋನಲ್ಲಿ ಮಾತನಾಡಬೇಕಿರೋ ಹೇಳಿದರು, ಅವರು
ನೈಂಟೀಸಲ್ಲೇ ಸೋವರಿನ್ ಗೋಲ್ಡ್ ಬಾಂಡ್ ತಗೊಂಡಿದ್ದಾರೆ. ಸೊ ನಾನೇನಾದರೂ ಗೋಲ್ಡ್ ಪರ್ಚೇಸ್ ಮಾಡಿದ್ದಿದ್ರೆ ಅದನ್ನು ಇಟ್ಕೊಳ್ಳೋದಕ್ಕೆ ಲಾಕರ್ ತಗೊಳ್ಬೇಕಾಗಿತ್ತು. ಬಟ್ ಈಗ ಸೇಫ್ ಆಗಿ ಅವರೇ ನೋಡ್ಕೊಳ್ತಾ ಇದ್ದಾರೆ. ನನಗೆ ಬೇಕಾದಾಗ ನಾನು ವಿತ್ಡ್ರಾ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ನಂತರ ಫಿಸಿಕಲ್ ಗೋಲ್ಡ್ ತಗೊಳ್ಳುವಾಗ ಜನರು ಇನ್ನೊಂದು ಏನು ಇದೆ ಅಂದರೆ ಸೇಫ್ ಕೀಪಿಂಗ್ ಅಂತ ಬಂದಾಗ ನಾವು ಬ್ಯಾಂಕ್ ಲಾಕರ್ದಲ್ಲಿ ಇಡ್ಬೋದಲ್ಲ ಅಂತಾರೆ. ಬ್ಯಾಂಕ್ ಲಾಕರ್ದಲ್ಲಿ ಏನಾದರೂ ಮೋಸ ಆದರೆ ಅಥವಾ ಕಳ್ಳತನ ಆದರೆ ಅಲ್ಲಿ ನೀವು ಎಷ್ಟು ಲಾಕರ್ದಲ್ಲಿ ವ್ಯಾಲ್ಯೂಯಬಲ್ ಇಟ್ಟಿದ್ದೀರ ಅಂತ ಬ್ಯಾಂಕ್ನವ್ರಿಗೆ ಗೊತ್ತಿರಲ್ಲ. ಸೊ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಬ್ಯಾಂಕ್ ಲಾಕರ್ದಲ್ಲಿ ನಾನು ಗೋಲ್ಡ್ ಮತ್ತು ಸಿಲ್ವರನ್ನು ಇಡ್ತೀನಿ, ದುಡ್ಡು ನನಗೆ ಆರ್ನಮೆಂಟ್ಸ್ ಸೇಫ್ ಆಗಿರುತ್ತಂದ್ರೆ ಅದು ಕೂಡ ತಪ್ಪು ಕಲ್ಪನೆ. ಬಟ್ ಎಲ್ಲೊಂದು ಕಡೆ ನಾನೊಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ. ನನಗೆ ಏನೊಂದು ಯೋಚನೆ ಬಂದಿರುತ್ತೆ, ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಚಿನ್ನ ಇಷ್ಟು ಜಾಸ್ತಿ ಆಗುತ್ತೆ ಅಥವಾ ಬೆಳ್ಳಿ ಇಷ್ಟು ಜಾಸ್ತಿ ಆಗುತ್ತೆ, ಆವಾಗ ನಾನು ಬಾರನ್ನು ಕಲೆಕ್ಟ್ ಮಾಡಿ ಸೇಲ್ ಮಾಡಿ ಜಾಸ್ತಿ ಹಣ ಗಳಿಸೋದಕ್ಕಾಗತ್ತಾ? ಅಲ್ಲ, ಅದನ್ನು ಮಾಡ್ಬೇಕಂದ್ರೂ ಕೂಡ ಅದನ್ನೇ ಹೇಳಿದಾಗೆ ಈ 2 ತಿಂಗಳ 3 ತಿಂಗಳ ಅಥವಾ ನೀವು ಶಾರ್ಟ್ ಟರ್ಮ್ ವ್ಯೂ ಇದ್ರೂ ಕೂಡ ಅದರಲ್ಲಿ ಮಾಡಬೇಡಿ, ಫಿಸಿಕಲ್ ಗೋಲ್ಡ್ ಸಿಲ್ವರ್ದಲ್ಲಿ ಮಾಡಬೇಡಿ. ಯಾಕಂದ್ರೆ ಸೆಲ್ಲಿಂಗ್ ಪ್ರೈಸೇ ಬೇರೆ ಇರುತ್ತೆ ಆ್ಯಂಡ್ ವೇಸ್ಟೇಜು ಕೂಡ ಕೂಡಿರುತ್ತೆ. ಅದಕ್ಕೋಸ್ಕರ ನೀವು ಆ ಥರ 2 ತಿಂಗಳ 3 ತಿಂಗಳ ಅಥವಾ ಒಂದು ಶಾರ್ಟ್ ಟರ್ಮ್ ವ್ಯೂ ಇದ್ರೂ ಕೂಡ ಇಟ್ ಇಸ್ ಬೆಟರ್ ಟು ಯೂಸ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ನಾನು ಆಗಲೇ ಹೇಳಿದಾಗೆ SGB ಆಗ್ಬೋದು, ಗೋಲ್ಡ್ ETF ಆಗ್ಬೋದು, ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ರೆ ಸೆಲ್ಲಿಂಗು ಪ್ರೆಷರ್ ಇರಲ್ಲ, ಬೈಯಿಂಗು ಪ್ರೆಷರ್ ಇರಲ್ಲ. ನಂತರ ನೀವು ಬೇಕಾದರೆ ಟ್ರೆಂಡ್ ಪ್ರಿಡಿಕ್ಟ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಮಾಡ್ಬೋದು, ನಾಟ್ ಎನ್ ಇಶ್ಯೂ. ಬಟ್ ಏನಂದರೆ ಬೆಟರ್ ಆಪ್ಷನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಅಂದರೆ ಫೈನಾನ್ಷಿಯಲ್ ಮುಖಾಂತರ ನೀವು ಹೂಡಿಕೆ ಮಾಡೋದು ಒಳ್ಳೆಯದು. ಅಂದರೆ ETF, ಮ್ಯೂಚುವಲ್ ಫಂಡ್. ಈಗ ಸದ್ಯಕ್ಕಿರೋದು ETF ಮತ್ತೆ ಮ್ಯೂಚುವಲ್ ಫಂಡ್ ಮತ್ತು ಹಳೆಯದು SGPs. ಹಾಗಿದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯಾವುದನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡು, ಸಿಲ್ವರ್ ETF, ಸಿಲ್ವರ್ ಮ್ಯೂಚುವಲ್ ಫಂಡು ಸಿಗುತ್ತೆ ಅಂತ ಹೇಳಿದ್ರೆ ಸೋವರಿನ್ ಗೋಲ್ಡ್ ಬಾಂಡ್ಸ್. ಕರೆಕ್ಟ್. ಸೊ ಅದು ರೀಸೆಲ್ಲಿಂಗ್ ಇದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಎಸ್ ಸರ್, ಇದು ಕರೆಕ್ಟ್, ಇದು ಅರ್ಥ ಆಯಿತು. ಬಟ್ ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ. ನಾವು ಮ್ಯೂಚುವಲ್ ಫಂಡು ಅಥವಾ ETF ಅಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಅದು ಮಾರ್ಕೆಟಿಗೆ ಅನುಗುಣವಾಗಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅದರಲ್ಲಿ ನಮಗೆ ರಿಟರ್ನ್ಸ್ ಕೂಡ ಹಾಗೆ, ಪರ್ಸೆಂಟೇಜ್ ಕೂಡ ಹಾಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ. ಹಾಗಿದ್ರೆ ಇದರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುದು? ಇನ್ಫ್ಲೇಷನ್ ಅಥವಾ ಭೌಗೋಳಿಕವಾಗಿರುವಂಥ ಅಥವಾ ಪ್ರಪಂಚದಲ್ಲಿರುವಂಥ ರಾಜಕೀಯ ತಲ್ಲಣಗಳ ಯಾವುದು ಇದರ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ? ಬಹಳಷ್ಟು ವಿಷಯಗಳು ಇಂಪ್ಯಾಕ್ಟ್ ಆಗುತ್ತೆ. ಒಂದು ನೀವು ಹೇಳಿದ ಹಾಗೆ ಇನ್ಫ್ಲೇಷನ್ನು, ಎರಡನೇದು ಎಕನಾಮಿಕಲ್ ಇಂಪ್ಯಾಕ್ಟು, ಗ್ಲೋಬಲಿ ಏನೇನಾಗ್ತಾ ಇದೆ, ಅದ್ರ ಜೊತೆಗೆ ಈ ಕ್ರೂಡ್ ಆಯಿಲ್ ಅಂದರೆ ಈ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಅಪ್ರಿಷಿಯೇಷನ್ನು, ಡೌನ್ ಟ್ರೆಂಡ್ ಅದು ಕೂಡ. ಸೊ ಅದ್ರ ಜೊತೆಗೆ ಈ ಸ್ಟಾಕ್ ಮಾರ್ಕೆಟ್ದಲ್ಲಿ ಯಾವ ಟ್ರೆಂಡ್ ಇದೆ, ಸ್ಟಾಕ್ ಮಾರ್ಕೆಟ್ದಲ್ಲಿ ಬುಲಿಶ್ ಇದ್ದರೆ ಜನ ಈ ಕಡೆ ಬರೋದಿಲ್ಲ, ಗೋಲ್ಡ್ ಸಿಲ್ವರ್ ಕಡೆ. ಅಲ್ಲಿ ಏನಾದರೂ ನೆಗೆಟಿವ್ ಟ್ರೆಂಡ್ ಇದೆ ಅಂದಾಗ ಈ ಕಡೆ ಬರ್ತಾರೆ. ಸೊ ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುವಂಥ ಸಿಚುವೇಶನ್ ತುಂಬ ಇರುತ್ತೆ ಗೋಲ್ಡ್ ಆ್ಯಂಡ್ ಸಿಲ್ವರು. ನಾವು ಏನು ತಿಳ್ಕೊಂಡಿದ್ವಿ ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರು ನಾವು ಜನ ಹೆಚ್ಚಿಗೆ ಡೈಲಿ ಬೈ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪ್ರೈಸ್ ಅಪ್ರಿಷಿಯೇಟ್ ಆಗ್ತಾ, ಅದು ಅಲ್ಲ, ಅದು ಸ್ವಲ್ಪ ಪರ್ಸೆಂಟೇಜು. ಬಟ್ ಓವರ್ ಆಲ್ ಪರ್ಸೆಂಟೇಜು ಎಕನಾಮಿಕಲ್ ಇಂಪ್ಯಾಕ್ಟು ಅಥವಾ ಎಕನಾಮಿಕಲ್ ನ್ಯೂಸಿಂದ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದು ನೋಡ್ಕೊಂಡ್ಬಿಟ್ಟು ಹೂಡಿಕೆ ಮಾಡೋದು ಒಳ್ಳೆಯದು. ಎಸ್ ಸರ್, ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ನಾವು ಆದಾಯ ಗಳಿಸಬೇಕು ಅಂತಿರುವಂಥವ್ರು ನೀವು ಹೇಳಿದಂಥ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡೋದು ಬೆಸ್ಟು, ನಂಬರ್ 1. ಎರಡನೇದು, ಇದರಲ್ಲಿ ಬರುವಂಥ ರಿಟರ್ನ್ಸ್ಗೆ ಟ್ಯಾಕ್ಸ್ ಇದೆಯಾ, ಹೆಂಗೆ? ಹೌದು, ಈಗ ಗೋಲ್ಡ್ ಮ್ಯೂಚುವಲ್ ಫಂಡ್ ಆಗಲಿ ಅಥವಾ ಫಿಸಿಕಲ್ ಗೋಲ್ಡ್ ಆಗಲಿ ಅಥವಾ ಈ ಗೋಲ್ಡ್ ETF ಆಗಲಿ, ಇವೆಲ್ಲದಕ್ಕೂ ಟ್ಯಾಕ್ಸೇಷನ್ ಇದೆ. ನಿಮಗೆ ಶಾರ್ಟ್ ಟರ್ಮ್ ಗೇನ್ ಅಂದರೆ ಇಟ್ ವಿಲ್ ಬಿ ಟ್ಯಾಕ್ಸ್ ಆಸ್ ಪರ್ ಯುವರ್ ಟ್ಯಾಕ್ಸ್ ಲ್ಯಾಬು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಇಟ್ ವಿಲ್ ಬಿ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ 12.5%. ಈಗ ರೀಸೆಂಟಿಂದ ಈ ಚೇಂಜಸ್ ಆಗಿದೆ. ಸೊ ಟ್ಯಾಕ್ಸೇಷನ್ನು ಒಳ್ಳೆಯದೇ ಇದೆ. ಬಟ್ ಅಟ್ ದ ಸೇಮ್ ಟೈಮು ನೀವು ಯಾವ ಇನ್ಸ್ಟ್ರೂಮೆಂಟನ್ನು ಚೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ, ಫಾರ್ ಎಕ್ಸಾಂಪಲ್ಲು ETF ಲಿಸ್ಟೆಡ್ ಆಗಿರೋದ್ರಿಂದ 12 ತಿಂಗಳ ಒಳಗಡೆ ನೀವೇನಾದರೂ ಸೆಲ್ ಮಾಡಿದರೆ ಇಟ್ ವಿಲ್ ಬಿ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ ಆಸ್ ಪರ್ ಯುವರ್ ಟ್ಯಾಕ್ಸ್ ಲ್ಯಾಬು. ನೀವೇನಾದರೂ 12 ತಿಂಗಳ ನಂತರ ನೀವು ಸೆಲ್ ಮಾಡ್ತೀನಿ ಅಂದರೆ ಗೇನ್ ವಿಲ್ ಬಿ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ 12.5%. ಎಸ್ ಸರ್, ಈಗ ಹೊಸದಾಗಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕು ಅಂತಿರುವಂಥವ್ರಿಗೆ ನೀವೇನು ಸಜೆಷನ್ಸನ್ನು ಕೊಡ್ತೀರಿ, ಏನು ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತೀರಿ? ಒಂದು, ಈಗೇನು ಟ್ರೆಂಡ್ ಇದೆಯಲ್ಲ ಆ ಟ್ರೆಂಡನ್ನು ನೋಡಿಬಿಟ್ಟು ನಾನು ಹೂಡಿಕೆ ಮಾಡ್ತೀನಿ, ಹಿಂದೆ ಬಂದಿರುವಂಥ ರಿಟರ್ನ್ಸ್ ನನಗೆ ಶಾರ್ಟ್ ಟರ್ಮ್ದಲ್ಲಿ ಬರುತ್ತೆ ಅಂತ ಒಂದು ಹೋಪಿಂದ ಹೂಡಿಕೆ ಮಾಡಬೇಡಿ, ಒಂದನೇದ್ದು. ಎರಡನೇದ್ದು, ಡೈವರ್ಸಿಫಿಕೇಷನ್ ಶುಡ್ ಬಿ ಎ ಮಂತ್ರ ಫಾರ್ ಯು. ಯಾಕೆಂದರೆ ಇವತ್ತು ಗೋಲ್ಡ್ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ, ಮುಂದೆ ಇದು ಕೊಡುತ್ತಂತ ಗೊತ್ತಿಲ್ಲ. ಸೊ ಅದನ್ನು ಕಾಯ್ಕೋಬೇಕಂದ್ರೆ ಒಂದೇ ಅಂದರೆ ಡೈವರ್ಸಿಫಿಕೇಷನ್ನು. ಎಲ್ಲ ದುಡ್ಡು ಹೋಗಿಬಿಟ್ಟು ಸಿಲ್ವರ್ ಮತ್ತು ಗೋಲ್ಡಲ್ಲಿ ಹಾಕಬೇಡಿ. ಮೂರನೇದ್ದು, ಶಾರ್ಟ್ ಟರ್ಮ್ ವ್ಯೂವಿಂದ ಇನ್ವೆಸ್ಟ್ ಮಾಡಬೇಡಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ಈಕ್ವಲಿ ಹೊಲಟಲ್ ಲೈಕ್ ಅ ಸ್ಟಾಕ್ ಮಾರ್ಕೆಟು. ಸೊ ಇದನ್ನು ಮನಗಂಡು ನಿಮ್ಮ ಲಾಂಗ್ ಟರ್ಮ್ ವ್ಯೂ ಇದ್ದರೆ ಮಾತ್ರ ಹೂಡಿಕೆ ಮಾಡಿ. ಮೋರ್ ಓವರು, ಮಾರ್ಕೆಟ್ ಏನಾದರೂ ಅಂದರೆ ಈ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಏನಾದರೂ ಡೌನ್ ಆದರೆ ಇದು ನಿಮ್ಮ ಫೈನಾನ್ಷಿಯಲ್ ಲೈಫಿಗೆ ಯಾವ ರೀತಿ ಹೊಡೆತ ಕೊಡುತ್ತೆ ಅನ್ನೋದು ಫಸ್ಟ್ ಅರಿವಿಟ್ಕೊಂಡ್ಬಿಟ್ಟು ಹೂಡಿಕೆ ಮಾಡೋದು ಒಳ್ಳೆಯದು. ಎಸ್ ಸರ್, ನೀವು ಹೇಳಿದಂಗೆ ನನಗೆ ಲಾಂಗ್ ಟರ್ಮಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿ ಬಂದರೆ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಹೂಡಿಕೆ ಮಾಡೋದಕ್ಕೆ ಇದು ಬೆಸ್ಟ್ ಟೈಮಾ? ಬೆಸ್ಟ್ ಟೈಮ್ ಅಂತ ನಾನು ಹೇಳಲ್ಲ, ಯಾಕೆಂದರೆ ನೋ ಒನ್ ಕ್ಯಾನ್ ಪ್ರಿಡಿಕ್ಟ್. ಇದರಿಂದ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ
ಸ್ವಲ್ಪ ಅಮೌಂಟನ್ನು ನೀವು ಹೂಡಿಕೆ ಮಾಡಿ, ಬೇಡ ಅನ್ನಲ್ಲ. ಬಟ್ ಏನಂದರೆ ಎಲ್ಲದೂ ಅಲ್ಲೇ ಹೂಡಿಕೆ ಮಾಡಬೇಡಿ. ಪಾಸ್ಟ್ ರಿಟರ್ನ್ಸನ್ನು ಪ್ರಿಡಿಕ್ಟ್ ಮಾಡಿಬಿಟ್ಟು ಇಷ್ಟೇ ಸಿಗುತ್ತಂತ ಒಂದು ಹೋಪಿಂದ, ಒಂದು ಆಶಾಭಾವನೆಯಿಂದ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತೀನಿ. ಅಂದರೆ ರಿಸ್ಕ್ ಇಲ್ಲದೆ ಚಿನ್ನ ಮತ್ತು ಬೆಳ್ಳಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಲಾಂಗ್ ಟರ್ಮ್ ಇಟ್ಕೊಳ್ಬೇಕು. ಹೌದೌದೌದು, ಲಾಂಗ್ ಟರ್ಮ್ ವ್ಯೂ, ಹಾಂ. ಹಿಂದೆ ಬಂದಿರುವಂಥ ರಿಟರ್ನ್ಸ್ ಮುಂದೆ ಬರುತ್ತಂತ ಗ್ಯಾರಂಟಿಯಿಂದ ಮಾಡಬೇಡಿ. ಫೈನಲಿ ಸರ್, ಚಿನ್ನ ಮತ್ತು ಬೆಳ್ಳಿಯ ಹೂಡಿಕೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಒಳ್ಳೆಯದು ಮಾಡಿ. ನಾನಾಗಲೇ ಹೇಳಿದಾಗೆ ಡೈವರ್ಸಿಫಿಕೇಷನ್ ಶುಡ್ ಬಿ ಯುವರ್ ಮಂತ್ರ. ಡೈವರ್ಸಿಫಿಕೇಷನ್ ಅಂದರೆ ಸಿಲ್ವರು ಮತ್ತು ಗೋಲ್ಡ್ದಲ್ಲಿ ಒಂದೊಂದು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡಬೇಡಿ. ಫಿಸಿಕಲ್ ಗೋಲ್ಡ್ ಒಂದಿಷ್ಟು, ಗೋಲ್ಡ್ ETF ದಲ್ಲಿ ಒಂದಿಷ್ಟು, ಗೋಲ್ಡ್ ಮ್ಯೂಚುವಲ್ ಫಂಡ್ದಲ್ಲಿ ಒಂದಿಷ್ಟು, SGB ಈ ಥರ ಮಾಡಬೇಡಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಬಂದಾಗ ಸರ್ಟನ್ ಪೋರ್ಷನ್ ಅದಕ್ಕಿಡಿ, ಉಳಿದ ಅಮೌಂಟನ್ನು ನೀವು ಡೆಟ್ ಇನ್ಸ್ಟ್ರೂಮೆಂಟ್ಸಿಗೆ ಇಡಿ, ಉಳಿದ ಅಮೌಂಟನ್ನು ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಸಿಗೆ ಇಟ್ಬಿಟ್ಟು ಲಾಂಗ್ ಟರ್ಮ್ ವ್ಯೂದಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ನೀವು ಗೋಲ್ಡ್ ಮತ್ತು ಸಿಲ್ವರಿಗೆ ಹೂಡಿಕೆ ಮಾಡ್ಬೇಕಂದಿದ್ದಿರಲ್ಲ, ಅಷ್ಟು ಪರ್ಸೆಂಟೇಜನ್ನು ಸ್ಟ್ರಿಕ್ಟಾಗಿ ಎವ್ರಿ ಇಯರ್ ಮಾನಿಟರ್ ಮಾಡ್ತಾ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಎಕ್ಸ್ಪೆಕ್ಟೇಷನ್ನು ನಾಟ್ ಮೋರ್ ದ್ಯಾನ್ 8 to 10% ಇಟ್ಕೋಬೇಡಿ. ಅರೌಂಡ್ 5 to 6% 7% ವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಹೂಡಿಕೆ ಈಗಲೂ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಚಿನ್ನದ ಮೇಲೆ ಹೂಡಿಕೆ ಮಾಡಿ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿ ಸೋತವರು ಇದ್ದಾರಾ? ಭಾಳಷ್ಟು ಜನ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ನಾನು 45 ವರ್ಷದ ಹಿಂದಲ್ಲಿ ಡೇಟಾ ತೆಗೆದುಬಿಟ್ಟು ನಾನು ಪ್ರೂವ್ ಮಾಡಿದ್ದೀನಿ, ನಾನು ಆರ್ಟಿಕಲ್ ಬರೆದಿದ್ದೀನಿ. 8 ರಿಂದ 10 ವರ್ಷ ನೀವೇನಾದರೂ ಹಿಂದೆ ಒಂದು ಪರ್ಟಿಕ್ಯುಲರ್ ಡೇದಲ್ಲಿ ಹೂಡಿಕೆ ಮಾಡಿದರೆ 8 ರಿಂದ 10 ವರ್ಷ ಆದ ನಂತರನೂ ಕೂಡ ರಿಟರ್ನ್ಸು 0 ಅಥವಾ ಲೆಸ್ ದ್ಯಾನ್ ಬ್ಯಾಂಕ್ FD ರಿಟರ್ನ್ಸ್ ಬಂದಿರುವಂಥ ಚಾನ್ಸಸ್ಸು ತುಂಬ ಇದೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಇದೇ ಟ್ರೆಂಡ್ ಮುಂದುವರಿಯುತ್ತಂತ ತಿಳ್ಕೊಬೇಡಿ. ನೆಗೆಟಿವ್ ಟ್ರೆಂಡ್ ಇದೆ, ವೊಲಾಟಿಲಿಟಿ ಇದ್ದೇ ಇರುತ್ತೆ, ಅದನ್ನು ಮನಗಂಡು ಹೂಡಿಕೆ ಮಾಡೋದು ಒಳ್ಳೆಯದು. ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್, ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿ ಗೆದ್ದವರಿದ್ದಾರಾ? ತುಂಬ ಜನ ಇದ್ದಾರೆ. ಹಾಂ, ತುಂಬ ಜನ ಇದ್ದಾರೆ ಅಂದ ತಕ್ಷಣ ಅದರಲ್ಲಿ 2 ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಒಂದು ಲಾಂಗ್ ಟರ್ಮು, ಮೂರನೇದು ಪೇಷನ್ಸು. ಈಗ ಟ್ರೆಂಡ್ ಅಪ್ ಟ್ರೆಂಡ್ ಆಗಿದೆ ಅಂತ ಹೂಡಿಕೆ ಮಾಡೋದು, ಡೌನ್ ಟ್ರೆಂಡು ಅಥವಾ ನೆಗೆಟಿವ್ ಬಂದ ತಕ್ಷಣ ಸೆಲ್ ಮಾಡಿದ್ರೆ ನೀವು ವೆಲ್ತ್ ಕ್ರಿಯೇಟ್ ಮಾಡಲ್ಲ. ಅದ್ರ ಬದಲು ಪೇಷನ್ಸು ಮತ್ತು ಲಾಂಗ್ ಟರ್ಮ್ ಇದ್ದರೆ ಚಿನ್ನದಲ್ಲಿಯೂ ಕೂಡ ಒಳ್ಳೆಯ ಲಾಭ ತಗೊಂಡವರು, ವೆಲ್ತ್ ಕ್ರಿಯೇಟ್ ಮಾಡಿದವರು ತುಂಬ ಜನ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಇದ್ದಂಥ ಭಾಳಷ್ಟು ತಪ್ಪು ಕಲ್ಪನೆಗಳು ಮತ್ತು ಪ್ರಶ್ನೆಗಳು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರ್ತಾ ಇರುವಂಥ ಸಂದರ್ಭದಲ್ಲಿ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರಾಗಿರುವಂಥ ಬಸವರಾಜ ತೋನಗಟ್ಟಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಅರಿತು ಅದರ ಬಗ್ಗೆ ಸ್ಟಡಿ ಮಾಡಿ ಡೆಫಿನೆಟ್ಲಿ ನೀವು ಎಷ್ಟು ಹೂಡಿಕೆ ಮಾಡಬೇಕು ಯಾವುದರ ಮೇಲೆ ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Boss Wala. Be the boss.